ಶ್ರದ್ಧಾಂಜಲಿ ಸಭೆ ಮಾಡಬೇಕು, ನುಡಿನಮನ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಉಡುಪಿ ಪತ್ರಿಕಾ ಭವನ ಸಮಿತಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಸಂದೀಪ್ ಪೂಜಾರಿ ವಿಠಲಣ್ಣನವರ ಕುಟುಂಬಕ್ಕೆ ಎಷ್ಟು ಈ ಒಂದು ಅಗಲಿಕೆ ನೋವು ತಂದಿದೆಯೋ ಅಷ್ಟೇ ನೋವು ನಮಗೂ ಕೂಡ ತಂದಿದೆ. ಯಾಕಂದರೆ ಅವರು ಕೇವಲ ಒಬ್ಬ ಸದಸ್ಯ ಮಾತ್ರ ಆಗಿರಲಿಲ್ಲ, ನಮ್ಮ ಕುಟುಂಬದ ಸದಸ್ಯರ ಥರ ಇದ್ದರು. ಅಷ್ಟು ಪ್ರೀತಿಯಿಂದ ಓಡಾಡಿಕೊಂಡು ಕಳೆದ ಸುಮಾರು 10 ವರ್ಷಗಳಿಂದ ಉಡುಪಿಯಲ್ಲಿ ಅವರು ಬೇರೆ ಬೇರೆ ಚಾನಲ್ನಲ್ಲಿ ಕೆಲಸ ಮಾಡ್ತಾ ಕ್ಯಾಮರಾಮ್ಯಾನ್ ಆಗಿ, ನೇರ ಪ್ರಸಾರ ಚಾನಲ್ನಲ್ಲಿ ತಂತ್ರಜ್ಞಾನ ಆಗಿ, ಡಿಸೈನರ್ ಆಗಿ ಯಾವುದು ಕೆಲಸ ಇದೇ ಇಲ್ಲ ಅಂತ ಹೇಳಿಲ್ಲ, ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದ ಸಂದೀಪ್ ಪೂಜಾರಿ ಪಬ್ಲಿಕ್ ಟಿವಿ, ಸ್ಪಂದನ, BTV, ಪ್ರೈಮ್ ಕಾರ್ಲಾ, C4U ಈ ಇಷ್ಟು ಚಾನಲ್ಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಸಂದೀಪ್ ಅವರ ಅಗಲಿಕೆಯ ನೋವು ನಮಗೆಲ್ಲರಿಗಿದೆ. ಆದರೆ ಎಲ್ಲವನ್ನು ನಾವು ಸ್ವೀಕಾರ ಮಾಡಲೇಬೇಕಾಗ್ತದೆ. ಸುಮಾರು 20ಕ್ಕೂ ಹೆಚ್ಚು ದಿನಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ನರಳಾಟವನ್ನು ಕಂಡ್ರೆ ಅನಿಸ್ತಾ ಇತ್ತು, ಸಂದೀಪ್ ನಮ್ಮ ಜೊತೆ ಇನ್ನು ಆ ಹಳೆಯ ಸಂದೀಪ್ ಆಗಿ ಇರ್ತಾರ ಅನ್ನುವಂಥದ್ದು. ಈ ಥರದ ಬೆಳವಣಿಗೆ ಆಯಿತು, ಅದನ್ನು ನಾವು ಸ್ವೀಕಾರ ಮಾಡಲೇಬೇಕಾಗ್ತದೆ. ಒಂದು ಲೆಕ್ಕದಲ್ಲಿ ಅವರೇ ಪುಣ್ಯವಂತರು. ಯಾಕಂದರೆ ಸಾವು ಬದುಕಿನ ಹೋರಾಟದಲ್ಲಿ ಅವರು ಹೋದರು, ನಾವಿನ್ನೂ ಆ ಹೋರಾಟದಲ್ಲಿ ಇದ್ದೇವೆ. ಹಾಗಾಗಿ ಸಂದೀಪ್ ಅಂದರೆ ನಮಗೆ ಯಾವೊಂದು ಬೇಸರ ಇದ್ರೂ ಕೂಡ ಅವರ ಒಡನಾಟ, ಪ್ರೀತಿ, ಅವರ ಜಗಳಗಳು ಅದನ್ನು ನಾವು ಇಡೀ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಕುಟುಂಬದವರಿಗೆ ಗೊತ್ತಿರಲಿಕ್ಕಿಲ್ಲ ನಮ್ಮ ಜೊತೆ ಅವರು ಯಾವ ಥರ ಒಡನಾಟದಲ್ಲಿ ಇದ್ದರು ಅನ್ನುವಂಥದ್ದು. ಅದು TV ಪತ್ರಕರ್ತರಿಗೆ ಹೆಚ್ಚು ಗೊತ್ತಿದೆ. ಯಾಕಂದರೆ ನಾವು ಇಡೀ ದಿವಸ ಅವರ ಜೊತೆಗೆ ಇರೋದ್ರಿಂದ ದಿನ ಕಾಮಿಡಿ ಕಾಮಿಡಿ ಕಾಮಿಡಿ. ಅವರು ಚಾರ್ಲಿ ಚಾಪ್ಲಿನ್ ಥರ ತನ್ನನ್ನು ತಾನು ಕಾಮಿಡಿ ಮಾಡಿಕೊಂಡು ಎಲ್ಲರಿಗೆ ಖುಷಿ ಕೊಡ್ತಾ ಇದ್ದವರು. ಮತ್ತು ಅವರಿಗೆ ಎಷ್ಟೇ ನಾವು ಕಾಲೆಳೆದು ಕಾಮಿಡಿ ಮಾಡಿದರೂ ಕೂಡ ಬೇಸರ ಮಾಡದೇ ಇರುವ ವ್ಯಕ್ತಿತ್ವ. ಬಹಳ ಮುಕ್ತ ಮತ್ತು ಬುದ್ಧಿವಂತ ಪತ್ರಕರ್ತ ಮಿತ್ರ ನಮ್ಮನ್ನು ಅಗಲಿದ್ದಾರೆ. ಹಾಗಾಗಿ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಅವರ ಕುಟುಂಬದ ನೋವಿನ ಜೊತೆ ಇದೆ. ಇವತ್ತು ನಾವು ಸಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಆರಂಭದಲ್ಲಿ ಅವರ ಕುಟುಂಬಸ್ಥರು ಮತ್ತು ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ರಜತ ಮಹೋತ್ಸವ ಸಮಿತಿಯ ಸಂಚಾಲಕರು, ನಗರಸಭೆಯ ಸದಸ್ಯರು ಮತ್ತು ವಿಪಕ್ಷ ನಾಯಕರಾದಂಥ ರಮೇಶ್ ಕಾಂಚನ್ ಅವರು ಕೂಡ ಬಂದು ಪುಷ್ಪನಮನವನ್ನು ಸಲ್ಲಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾರೆ. ಉಳಿದ ಸದಸ್ಯರಿಗೆ ಕೊನೆಗೆ ಪುಷ್ಪನಮನವನ್ನು ಸಲ್ಲಿಸುವ ಅವಕಾಶ ಇದೆ. ಗಣೇಶ್ ರಾಜ್ ಸರಳಗಟ್ಟು ಸಾಮಾಜಿಕ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಕಳೆದ 15-20 ವರ್ಷಗಳಿಂದ ಜೊತೆಗಿರುವವರು. ಆರಂಭದಲ್ಲಿ ಹಿರಿಯ ಪತ್ರಕರ್ತ ಇಬ್ಬರು ಕೂಡ ನಮ್ಮ ಏನಂತೆ ಅಷ್ಟು ನಾವು ಪ್ರೀತಿಸುವ ವ್ಯಕ್ತಿಗಳು ಅವರೇ ದೂರ ಆಗಿದ್ದಾರೆ ಅನ್ನುವಂಥದ್ದು ತುಂಬ ಒಂದು ಬೇಸರದ ಸಂಗತಿ. ಈಗ ಹೇಳಿದ್ರು ದೀಪಕ್, ಸಂದೀಪ್ ಅಂದರೆ ಮುಗ್ಧತೆ ಮತ್ತು ಬುದ್ಧಿವಂತಿಕೆ. ಇನ್ನೋಸೆಂಟ್ ಅಂದರೆ ಅಷ್ಟು ಇನ್ನೋಸೆಂಟ್, ತನ್ನನ್ನೇ ತಾನು ವಸ್ತು ಮಾಡಿಕೊಂಡು ಬೇರೆಯವರನ್ನ ನಗಿಸುವ ಅವರ ಗುಣ ಇದೆಯಲ್ಲ, ಅದು ನಾವು ಯಾವತ್ತೂ ಮರೆಯುವಂಥದ್ದಲ್ಲ. ಎಲ್ಲರಿಗೂ
ಬಹಳ ಪ್ರೀತಿಯ ವ್ಯಕ್ತಿ. ಒಂದು ಸಣ್ಣ ಗ್ಯಾಪ್ ಆಯಿತು, ಇತ್ತೀಚೆಗೆ ಅವರು ಮೀಡಿಯಾ ಬಿಟ್ಟು ಲೈವ್ ಚಾನೆಲ್ಗಳಿಗೆಲ್ಲ ಹೋಗಿ ನಮ್ಮ ನಡುವೆ ಒಂದು ಗ್ಯಾಪ್ ಆಗಿತ್ತು. ಒಂದು ಕೆಲವು ತಿಂಗಳು ಇಲ್ಲಿ ಇರಲಿಲ್ಲ, ಸಕ್ರಿಯವಾಗಿ ನಮ್ಮ ಜೊತೆ ಬರ್ತಾ ಇರಲಿಲ್ಲ, ಅಪರೂಪಕ್ಕೊಮ್ಮೆ ಬರ್ತಾ ಇದ್ರು. ಯಾಕೆ ಕೊನೆ ಒಂದು ತಿಂಗಳು ಈಗ ಅವರು ನಮ್ಮ ಜೊತೆ ಮತ್ತೆ ಬರ್ತಾ ಇದ್ರು, ಕೊನೆ ಒಂದು ತಿಂಗಳು ಮತ್ತೆ ಒಂದಷ್ಟು ನೆನಪುಗಳನ್ನು ನಮ್ಮ ಜೊತೆ ಜೋಡಿಸಿಕೊಂಡು ಅವರು ಹೋಗಿದ್ದಾರೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕಾದಂಥ ವ್ಯಕ್ತಿ. ಅವರು ಕೆಲಸ ಮಾಡುವ ಚಾನಲ್ಗೆ ಹೇಗೂ ಅವರು ಬೇಕೇ, ಪ್ರತಿಯೊಬ್ಬರಿಗೂ ಏನೊಂದು ಸಮಸ್ಯೆಗಳು, ಒಂದು ಕಂಪ್ಯೂಟರ್ನ ಎಷ್ಟೇ ಗಂಭೀರವಾದ ಸಮಸ್ಯೆ ಇರಲಿ, ನಮ್ಮ ಮೊಬೈಲ್ನ ಅತ್ಯಂತ ಸರಳವಾದ ಸಮಸ್ಯೆ ಇರಲಿ, ಆ ಮನುಷ್ಯ ಹತ್ರ ಉತ್ತರ ಇರ್ತದೆ. ಅಂತ ಒಳ್ಳೆ ತಂತ್ರಜ್ಞ. ಒಂದು ಲೈವ್ಗೆ ನಿಂತರೆ ಅವರು ಒಂದು ಕ್ವಾಲಿಟಿ ವರ್ಕ್, ಅವರು ಯಾವ 3-4 ಸಂಸ್ಥೆಗಳಿಗೆ ಅವರು ಲೈವ್ ಮಾಡುವ ವಿಚಾರದಲ್ಲಿ ತಂತ್ರಜ್ಞರಾಗಿ ಕೆಲಸ ಮಾಡಿದ್ದಾರೆ. ಅಂತ ಒಂದು ಯಾವುದೇ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಇಲ್ಲ, ಮತ್ತು ಯಾವುದೇ ಕೆಲಸವನ್ನ ಮಾಡಿಕೊಡುವುದಿಲ್ಲ ಅಂತ ಇಲ್ಲ. ಪ್ರೀತಿಗೆ ಶರಣಾಗುವ ವ್ಯಕ್ತಿ ಅಂತ. ಆ ಸಂಸ್ಕಾರ ಎಲ್ಲಿಂದ ಬಂತು ಅಂತ ನೋಡಿದ್ರೆ ಅವರ ಮನೆಯವರನ್ನ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಒಂದು ಪ್ರೀತಿಯಿಂದ ಆಹ್ವಾನ ಮಾಡಿದ್ದು ತುಂಬ ಕುಟುಂಬ ಬಂದಿದೆ. ನಾವು ಕರೀಲಿಕ್ಕೆ ಕಾರಣ ಏನಂದ್ರೆ ಸಂದೀಪ್ನನ್ನು ಎಷ್ಟು ಪ್ರೀತಿಸುವ ಜನ ಇದ್ದಾರೆ ಅನ್ನೋದು ನಿಮಗೂ ಗೊತ್ತಾಗಲಿಲ್ಲ. ಅಂದ್ರೆ ನಾವು ಕೂಡ ನಿಮ್ಮ ಕುಟುಂಬದ ಸದಸ್ಯರೇ ಅಂತ. ಸಂದೀಪ್ ಇದ್ದಾದ್ರೆ ನಿಮಗೆ ಸಂದೀಪ್ ಇದ್ರು, ಮುಂದಿನ ದಿನಗಳಲ್ಲಿ ನಾವೆಲ್ಲ ಇದ್ದೇವೆ ನಿಮ್ಮ ಜೊತೆಗೆ. ಯಾವ ಕಾರಣಕ್ಕೂ ನೀವು ಕಳ್ಕೊಂಡಾಗಿದೆ. ನಿಮ್ಮ ನೋವು ದೊಡ್ಡದು, ನಮ್ಮ ನೋವು ನಿಮ್ಮಷ್ಟು ದೊಡ್ಡದಲ್ಲೇ ಇರ್ಬೋದು, ಅದು ನಮಗೂ ಕೂಡ ಅಷ್ಟೇ ಪೇನ್ ಆಗಿದೆ. ಮತ್ತು ಅವ್ರನ್ನ ಪ್ರೀತಿಸುವ ಇಷ್ಟು ಜನ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಾ ಹೇಳಿದೆ ಒಂದು ಸಣ್ಣ ಗ್ಯಾಪ್ ಇತ್ತು, ಮಧ್ಯದಲ್ಲಿ ಅವರು ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ, ಲೈವ್ ಚಾನೆಲ್ಗಳು ಅದರಲ್ಲೇ ಬ್ಯುಸಿ ಆಗಿತ್ತು ಅಂತ. ಆದರೆ ಸಂದೀಪ್ ಹುಷಾರಿಲ್ಲ, ಸಾಧ್ಯವಾದಷ್ಟು ಸಹಾಯ ಮಾಡಿ ಅಂತ ಹೇಳಿದಾಗ ನಮ್ಮ ಪತ್ರಕರ್ತರು ಪ್ರತಿಯೊಬ್ಬರು ಕೂಡ ನಮಗೆ ತಿಳಿದ ಮಟ್ಟಿಗೆ ಅದರಲ್ಲಿ 30-40 ಜನ ಸಂದೀಪ್ನನ್ನು ನೋಡಿಲ್ಲ. ಯಾಕಂದ್ರೆ ನಂತರ ಬಂದವರಿದ್ದಾರೆ, ಸಂದೀಪ್ನ ಪರಿಚಯ ಇಲ್ಲದವರಿದ್ದಾರೆ. ಎಲ್ಲರೂ ಕೂಡ ಸ್ಪಂದಿಸಿದ ರೀತಿ ನೋಡಿದ್ರೆ ಸಂದೀಪ್ ಎಷ್ಟು ಪ್ರೀತಿ ಸಂಪಾದಿಸಿದ್ದಾರೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಅಂತ. ಅಷ್ಟು ನಾವೆಲ್ಲರೂ ಪ್ರೀತಿಸುವ ವ್ಯಕ್ತಿ ಸಂದೀಪ್. ಒಂದು ರೀತಿ ನಮ್ಮ ದೀಪ ಅಂತಾನೆ ಹೇಳ್ಬೇಕು. ಪ್ರೆಸ್ ಕ್ಲಬ್ನಲ್ಲಿ ಎಲ್ಲ ಆಕ್ಟಿವಿಟೀಸಿಗೂ ಎಲ್ಲ ನಮ್ಮ ಕಾರ್ಯಚಟುವಟಿಕೆಗಳಲ್ಲೂ ಜೊತೆಯಾಗಿದ್ದವರು, ಅಷ್ಟು ಹಂಚಿಕೊಳ್ತಾ ಇದ್ದವರು. ಆ ಕೊನೆಯ ದಿನ ನಮಗೆ ಕಣ್ಣಿಗೆ ಕಟ್ಟಿದ ಹಾಗಿದೆ. ಶಶಣ್ಣ ಈ ಸಲ ನಾನು ಸರ್ಜರಿ ಮಾಡಿಸಿದೆ, ಒಂದು ಸಲ ಹೇಳ್ಬೋದು ಒಬ್ಬ ಮನುಷ್ಯ. 2 ಬೆಳಿಗ್ಗೆ ಸಂಜೆವರೆಗೆ ಈ ಸಲ ನಾನು ಸರ್ಜರಿ ಮಾಡಿಸಿದೆ ಅಂದ್ರೆ ಅವರಿಗೆ ಖಾಲಿ ಒಂದು ಸರ್ಜರಿ ಆಗೋದಿತ್ತು, ಬಹಳ ಸಮಯದಿಂದ ಪೋಸ್ಟ್ಪೋನ್ ಆಗ್ತಾ ಬಂದಿತ್ತು. ಬಹಳ ಜೀವನ ಪ್ರೀತಿ ಇದ್ದಂಥ ಮನುಷ್ಯ. ಆ ಮನುಷ್ಯನಿಗೆ ಹೋರಾಟ ಇಲ್ಲದೆ ಏನೂ ಕೂಡ ಸಿಕ್ಕಲಿಲ್ಲ, ಏನು ಕೂಡ ಸಿಕ್ಕಲಿಲ್ಲ. ಉದ್ಯೋಗದಲ್ಲೂ ಹೋರಾಟ, ಅದನ್ನು ಉಳಿಸಿಕೊಳ್ಳೋದಕ್ಕೆ ಹೋರಾಟ. ಉದ್ಯೋಗದ ಆರಂಭದ ದಿನಗಳಲ್ಲಿ ಪಬ್ಲಿಕ್ ಟಿವಿ ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಅಪ್ ಆ್ಯಂಡ್ ಡೌನ್ ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗುದು, ಮಣಿಪಾಲದಿಂದ ಹೋಗುದು, ಮಂಗಳೂರಲ್ಲಿ ಕೆಲಸ ಮಾಡುದು, ರಾತ್ರಿ 11-12 ಗಂಟೆಗೆ ಮಂಗಳೂರು. ಗೊತ್ತು ನಿಮಗೆ ಎಷ್ಟು ವಿದ್ಯಮಾನಗಳಲ್ಲಾಗುತ್ತೆ ಅಂತ. ಡ್ಯೂಟಿ ಮುಗಿಸುದು, ಮತ್ತೆ ಅದರಲ್ಲೂ ಹೋರಾಟ, ಪ್ರತಿಯೊಂದರಲ್ಲೂ ಹೋರಾಟ. ಕೊನೆಗೆ ಹೋರಾಟ ಇಲ್ಲದೆ ಸಾವು ಕೂಡ ಆ ಮನುಷ್ಯನಿಗೆ ಲಭ್ಯ ಆಗಿದೆ. ಅವರ ಕೊನೆಯ ನರಳಾಟಗಳನ್ನು ನೋಡುವಾಗ, ಅಂದರೆ ಡಾಕ್ಟರ್ ಹತ್ರ ಹೋಗೋ ಒಂದು ಸಂದರ್ಭ ಇತ್ತು ನಮಗೆ. ಸ್ವಲ್ಪ ಕಷ್ಟ ಇದೆ ಅವರು ಅಂತೇಳಿ ಡಾಕ್ಟರ್ ಹೇಳಿದರು. ಇದನ್ನು ಹೇಗಪ್ಪ ಸಂದೀಪಿಗೆ ಅವನು ಫೇಸ್ ಮಾಡೋದು ಹೇಗೆ ಅಂತ ಹೇಳುವಾಗ ಡಾಕ್ಟರ್ ಒಂದು ಮಾತಾಡಿದ್ರು, ನಿಮಗೆ ಇಷ್ಟು ಗೊತ್ತಾಗುವಾಗ ಆ ಜೀವಕ್ಕೆ ಖಂಡಿತ ಗೊತ್ತಾಗ್ತಾ ಇರುತ್ತದೆ ಎಷ್ಟು ನೋವಿದೆ. ತನ್ನ ಆ ಒಂದು ನೋವು ಇಟ್ಕೊಂಡು ಅವರು ಕೊನೆಯ 3 ವಾರ ಕಳೆದದ್ದು. ಮತ್ತು ಹೋದಾಗೆಲ್ಲ ಪ್ರತಿಯೊಬ್ಬರು ಮಾತನಾಡಿದಾಗಲೂ ಅವರ ಮಾತುಗಳಿಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದದ್ದು ಎಲ್ಲ ನಮಗೆ ಸದಾಕಾಲ ನೆನಪಾಗಿ ಉಳಿಯುತ್ತೆ. ಸಂದೀಪ್ನ ಬಗ್ಗೆ ಮಾತನಾಡೋದಕ್ಕೆ ತುಂಬ ಇದೆ. ನಾವು ಒಂದರಿಂದ ಮಾತನಾಡ್ತಾನೇ ಇದ್ದೇವೆ, ಕೂತ್ಕೊಂಡು ಇನ್ನೂ ಕೂಡ ಮಾತಾಡ್ತೇವೆ. ಕೇವಲ ಮಾತಲ್ಲ, ಕುಟುಂಬದ ಜೊತೆ ನಾವು ಯಾವಾಗಲೂ ಇದ್ದೇವೆ. ಯಾವ ಕಾಲಕ್ಕೂ ನಮ್ಮಲ್ಲಿ ಯಾರು ಒಬ್ಬರ ಸಂಪರ್ಕ ಮಾಡಿದ್ರೆ ಸಾಕು, ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಸಂದೀಪ್ಗೆ ಶ್ರದ್ಧಾಂಜಲಿ. ಮಾಜಿ ಸಚಿವ ವಿನಾಯಕ್ ಕುಮಾರ್ ಸ್ವಾಮಿ ಅವರು ನುಡಿನವನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾರೆ. ಕುಟುಂಬಸ್ಥರೇ, ಪತ್ರಕರ್ತ ಮಾಧ್ಯಮದ ಸ್ನೇಹಿತರೆ, ಒಬ್ಬ ಪ್ರತಿಭಾನ್ವಿತವಾದಂಥ ಯುವಕರನ್ನು ನಾವು ಕಳ್ಕೊಂಡಿದ್ದೇವೆ. ಸಾವು ಬರುವಂಥ ವಯಸ್ಸಲ್ಲ, ಆದರೆ ಇವತ್ತು ಈ ಒಂದು ದುರ್ಘಟನೆ ನಡೆದಿದೆ. ಹೆಚ್ಚಿನ ವಿಷಯ ಎಲ್ಲವೂ ಕೂಡ ದೇವರ ಇಚ್ಛೆ. ನಾವು ನೆನೆಸಿದ ರೀತಿಯಲ್ಲಿ ಯಾವುದೂ ಆಗುವುದಿಲ್ಲ. ಒಬ್ಬ ಪ್ರತಿಭಾನ್ವಿತ ಯುವಕ, ಇವಾಗಲೇ ಇಲ್ಲಿ ಉಲ್ಲೇಖ ಮಾಡಿದ್ರು ಅವರ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತ ಹೇಳಿ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅಂತ ಹೇಳ್ತಾರೆ. ಹುಟ್ಟು ಮತ್ತು ಆ ಸಾವಿನ ನಡೆಯಲ್ಲಿ ಆ ವ್ಯಕ್ತಿ
ಸಮಾಜದಲ್ಲಿ ಯಾವ ರೀತಿ ಜೀವನವನ್ನು ನಡೆಸಿದ್ದಾನೆ ಅದು ಯಾವತ್ತೂ ಶಾಶ್ವತವಾಗಿ ಉಳಿದಿದೆ. ಶ್ರೀಯುತ ಸಂದೀಪ್ ರವರ ಜೀವನ ಎಲ್ಲರನ್ನು ಕೂಡ ಪ್ರೀತಿಸುವಂಥದ್ದು, ಎಲ್ಲರನ್ನು ಕೂಡ ಆಕರ್ಷಿಸುವಂಥದ್ದು, ಕಠಿಣ ಶ್ರಮದಿಂದ ಇವತ್ತು ತನ್ನ ವೃತ್ತಿಯನ್ನು ತೊಡಗಿಸಿಕೊಂಡು ಬಹಳಷ್ಟು ಪರಿಶ್ರಮದಿಂದ ಇವತ್ತು ಅವರ ಕುಟುಂಬಸ್ಥರು ಕೂಡ ಅಂತ ಆರ್ಥಿಕ ಒಂದು ಸಬಲ ಕುಟುಂಬ ಅಲ್ಲ, ಬಡ ಕುಟುಂಬ. ನನಗೆ ಸ್ವಲ್ಪ ಅವರು ಆಸ್ಪತ್ರೆಯಲ್ಲಿರುವಾಗ ಹೆಚ್ಚು ಒಂದು ಕಮ್ಯುನಿಕೇಷನ್ ಸಮಸ್ಯೆಯಿಂದಾಗಿ ನನಗೆ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇದರಾದಂಥ ಸಮಯದಲ್ಲಿ ಇವತ್ತು ಇಂಥ ಒಬ್ಬ ಸಮಾಜಕ್ಕೆ ಒಂದು ರೀತಿಯ ನಷ್ಟ ಅಂತ ಹೇಳಿ ತಪ್ಪಾಗಲಿಲ್ಲ. ಇಡೀ ಆ ಭಾಗ ಶಿರುವ ಇರ್ಬೋದು, ಅಥವಾ ಪತ್ರಿಕಾ ರಂಗ ಇರ್ಬೋದು, ಅಥವಾ ಮಂಗಳೂರಿನಲ್ಲಿ ವೃತ್ತಿ ಮಾಡಿಕೊಂಡಿರುವಂಥ ಸಂದರ್ಭ ಇರ್ಬೋದು, ಇವತ್ತು ಅಪಾರವಾದಂಥ ಸಣ್ಣ ವಯಸ್ಸಿನಲ್ಲಿ ಅಪಾರವಾದಂಥ ಪ್ರೀತಿ, ವಿಶ್ವಾಸ, ಆಸ್ತಿಯನ್ನು ಗಳಿಕೆ ಮಾಡುವಂಥ ಕೆಲಸ ಕಾರ್ಯ ಸಂದೀಪರ ಮುಖಾಂತರ ಆಗಿತ್ತು. ಇವತ್ತು ಅವರನ್ನು ನಮ್ಮನ್ನು ಅಗಲಿದ್ದಾರೆ. ಅವರ ತಂದೆ, ತಾಯಿ, ಅವರ ಕುಟುಂಬಸ್ಥಕ್ಕೆ ದೊಡ್ಡ ನಷ್ಟ ಆಗಿದೆ. ಇವತ್ತು ಆ ಅಗಲಿಕೆಯಿಂದ ಸಾಕಷ್ಟು ದುಃಖ, ನೋವುಗಳಿರುವಂಥ ಸಮಯದಲ್ಲಿ ಭಗವಂತ ಅದನ್ನೆಲ್ಲ ನಿವಾರಿಸುವಂಥ ಒಂದು ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಆರೈಕೆ ಮಾಡಿಕೊಂಡು, ಅದೇ ರೀತಿಯಾಗಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿ, ತಾವು ಪತ್ರಕರ್ತ ಮಾಧ್ಯಮದವರು ಅವರ ನೆನಪಿಗೋಸ್ಕರ ಯಾವುದಾದ್ರೂ ತಾವು ಅದನ್ನು ನಡೆಸಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡ್ರೆ ಅದರಲ್ಲಿ ನಾನು ಕೂಡ ತಮ್ಮ ಜೊತೆಯಲ್ಲಿ ಸಹಭಾಗಿ ಆಗ್ತೇನೆ ಅಂತ ಹೇಳಿಕೊಂಡು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿ ನನ್ನ ಮಾತು ಗುರುಗೊಳಿಸ್ತೇನೆ. ಸಂದೀಪ್ ಪೂಜಾರಿಯವರ ಕುಟುಂಬಸ್ಥರೇ, ಇಲ್ಲಿ ಸೇರಿದಂತೆ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಸಾವು ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಎಂಬಂತೆ ಇವತ್ತು ಸಂದೀಪ್ ಪೂಜಾರಿಯವರು ವೈಯಕ್ತಿಕವಾಗಿ ನನಗೆ ಬಹಳ ಆತ್ಮೀಯರಿದ್ದರು. ಜೊತೆಗೆ ಈಗಾಗಲೇ ದೀಪಕ್ ಅವರು ಹೇಳಿದಾಗೆ ಬಹಳ ಆಕ್ಟಿವ್ ಆಗಿ ಎಲ್ಲರ ಹತ್ರ ಒಳ್ಳೆಯ ಜನಸಂಪರ್ಕವನ್ನು ಪಡ್ಕೊಂಡ ಯುವಕ. ಇವತ್ತು ಒಬ್ಬ ಒಳ್ಳೆಯ ಕ್ರೀಡಾಪಟುವಾಗಿ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಪತ್ರಿಕಾ ಮಾಧ್ಯಮ ಅಲ್ಲದಿದ್ದರೂ ಕೂಡ ಬೇರೆ ಜನರಲ್ಲಿ ಕೂಡ ಅತ್ಯುತ್ತಮ ಸಂಪರ್ಕ, ಪ್ರೀತಿ, ವಿಶ್ವಾಸ ಇಟ್ಕೊಂಡ ಯುವಕ ಇವತ್ತು ನಮಗೆ ಬಹಳ ನೋವುಂಟು ಮಾಡಿದೆ. ಖಂಡಿತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಜೊತೆಗೆ ಪತ್ರಕರ್ತರ ಸಂಘದವರು ಅವರ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡುವಂಥದ್ದಿದ್ದರೆ ಖಂಡಿತ ನಾನು ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸ್ತೇನೆ ಅಂತ ಹೇಳುತ್ತಾ ಮತ್ತೊಮ್ಮೆ ಸಂದೀಪ್ ಪೂಜಾರಿಗೆ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಸಂದೀಪ್ ಪೂಜಾರಿ ಅವರ ಬಹಳ ಕಾಲದ ಓನರ್, ಬಹಳ ಹತ್ತಿರದಲ್ಲಿರುವಂಥ ಓನರ್ ರಾಜೇಶ್ ಶೆಟ್ಟಿ ಅವರು ಏನೇ ತಾಂತ್ರಿಕ ಸಮಸ್ಯೆ ಆಗಲಿ, ಏನೇ ಕೆಲಸಗಳು ಬರಲಿ, ಫಸ್ಟ್ ಸಂದೀಪ್ಗೆ ಫೋನ್ ಮಾಡಿ ಇನ್ಸ್ಟ್ರಕ್ಷನ್ಗಳನ್ನು ಮತ್ತು ಸಲಹೆಗಳನ್ನು ಕೊಡ್ತಾ ಇದ್ದ ರಾಜೇಶ್ ಶೆಟ್ಟಿ ಅವರು ಮಾತನಾಡಬೇಕು ಅಂತ ಹೇಳಿಕೊಡ್ತಾರೆ. ಯಾಕಂದರೆ ಸಂದೀಪ್ ಪೂಜಾರಿ, ನಾನು, ಸೂರಜ್ ಒಟ್ಟಿಗೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ನಾನು ಅವರಿಗಿಂತ ಸ್ವಲ್ಪ ಅವರನ್ನು ನೋಡ್ಕೊಳ್ತಾ ಇದ್ರು. ಅವರಿಬ್ಬರು ನನ್ನೊಟ್ಟಿಗೆ ಅವಳಿ ಜೋಡಿ ಹಾಗೆ ಇಬ್ಬರು ಇದ್ದವರು. ನಾವು C4 ಚಾನಲಲ್ಲಿ ಸುಮಾರು 5-6 ವರ್ಷ ಒಟ್ಟಿಗೆ ಕೆಲಸ ಮಾಡಿದವರು ಇಬ್ಬರು. ಅವರಿಬ್ಬರು ಟೆಕ್ನಿಷಿಯನ್ಸ್ ಆಗಿ ಇದ್ದ ಕೂಡ ನನ್ನೊಟ್ಟಿಗೆ ಕೆಲಸ ಮಾಡಿದ್ರು. ನಂತರ ನಾನು ಅಲ್ಲಿಂದ ಹೊರ ಬಂದ ನಂತರ ಇಬ್ಬರು ಕೂಡ ಸಂದೀಪ್ ಬಂದು ನನ್ನನ್ನು ಬಿಡದೆ ನನ್ನೊಟ್ಟಿಗೆ ತುಂಬ ಸಮಯ 1.5-2 ವರ್ಷ ನನ್ನೊಟ್ಟಿಗೆ ಇತ್ತು. ಆನಂತರ ಅವರು ಮನೆ ಹತ್ತಿರ ಸುನೀಲ್ ಸ್ಟಾರ್ಟ್ ಮಾಡಿದಂತ ಅವರೊಟ್ಟಿಗೆ ಹೋದ್ರು. ನನ್ನ ಜನರಲ್ಲೇ ನನ್ನೊಟ್ಟಿಗೆ ಕೆಲಸ ಮಾಡಿದವರು. ನನ್ನ ಮನೆಯಲ್ಲಿ ಬಹಳ ಕ್ಲೋಸ್ ಅವರು. ನನ್ನ ಮನೆಗೆ ಬಂದರೆ ಹೆಂಡತಿ ಹತ್ರ ಅವರು ಆ ಶೆಟ್ರಲ್ಲಿ ಶೆಟ್ಟಡ ಬರಲಿ ಅಂತ ಹೇಳಿ ಬೈದು ಅನಂತರ ಚಹಾ ಕುಡಿದು ಹೋಗುದು. ವಾರದಲ್ಲಿ 1 ಸಲ 2 ಸಲ ಆದ್ರೂ ಮನೆ ಬರ್ತಾ ಇದ್ರು. ಅಂತ ಒಳ್ಳೆಯ ಆತ್ಮೀಯ ಗೆಳೆಯ, ನನ್ನೊಟ್ಟಿಗೆ ಬಹಳಷ್ಟು ಸಮಯ ಇದ್ದವರು. ನನ್ನನ್ನು ಏನು ಹೇಳ್ಬೇಕಂತ ಗೊತ್ತಾದ್ರೆ, ಆದರೂ ನಾನೊಂದು ಮೆಸೇಜ್ ಹಾಕಿದ ಕೂಡಲೇ ಗ್ರೂಪಿಗೆ
ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು ಪತ್ರಕರ್ತರು ಹೇಗೆ ಸ್ಪಂದನೆ ಮಾಡಿದ್ದಾರೆ ಎಂಬುದು ಅದು ನನಗೆ ಮತ್ತು ನನ್ನ ಕಾರ್ಯದರ್ಶಿ ನಜೀರ್ ಅವರಿಗೆ ಗೊತ್ತು. ಹಾಗೆ 1 ಗಂಟೆಯಲ್ಲಿ ಅದಕ್ಕೆ ಬೇಕಾದ ಅಮೌಂಟ್ ಅನ್ನು ಕೂಡಲೇ ಹಾಕಿದ್ದಾರೆ. ಆ ಎಲ್ಲ ಸದಸ್ಯರಿಗೆ ಸಂದೀಪ್ನ ಪರವಾಗಿ ಹಾಗೂ ನನ್ನ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತೇನೆ. ಸಂದೀಪ್ ಉಡುಪಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಶರೀಫ್ ಕಾರ್ಕಳದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ಒಡನಾಟ ಮತ್ತೆ ಅದು ನಮಗೆ ಈ ನೋವಿನ ನಡುವೆ ನಗು ತರಿಸ್ತದೆ. ರಾತ್ರಿ 1:00 ಶರೀಫ್ ಅವರ ಮನೆಗೆ ನಾವು ಹೋಗಿದ್ದೇವೆ ಒಂದು ನ್ಯೂಸ್ನ ವಿಷಯದಲ್ಲಿ. ಎಲ್ಲೂ ಕೂಡ ಕಾರ್ಕಳದಲ್ಲಿ ಊಟ ಸಿಗಲಿಲ್ಲ. ಶರೀಫ್ ಅವರವರ ಮನೆಯಲ್ಲಿ ರಾತ್ರಿ 1:30 2 ಗಂಟೆಗೆ ಅಡುಗೆ ಮಾಡಿ ಸಂದೀಪಿಗೆ ಅಕ್ಷರಶಃ ಊಟವೇ ಮಾಡಿಸಿದ್ದಾರೆ. ಬೆಳಗಿನ ಜಾವದವರೆಗೆ ಸಂದೀಪನ್ನು ಮಲಗಲಿಕ್ಕೆ ಬಿಟ್ಟಿಲ್ಲ. ಆ ಎಲ್ಲ ಫೋಟೋಗಳು ನಮ್ಮ ಹತ್ರ ಇದೆ. ಇದು ಸಂದರ್ಭ ಅಲ್ಲ ಅದನ್ನು ಹಾಕ್ಲಿಕ್ಕೆ. ಇವತ್ತು ಕೂಡ ಶರೀಫ್ ಮಾತಾಡ್ತಾರೆ. ಸಂದೀಪ್ ಅವರ ಕುಟುಂಬದ ಸದಸ್ಯರು ಹಾಗೆ ನನ್ನ ಆತ್ಮೀಯ ಎಲ್ಲ ಬಂಧುಗಳು, ನಾವು ಮೊದಲಾಗಿ ಇವತ್ತು ಹೇಳಲಿಕ್ಕೆ ಇಷ್ಟೇ ಇಷ್ಟಪಡೋದಂದ್ರೆ ನಾವೊಬ್ಬ ನಮ್ಮ ಕುಟುಂಬದ ಸದಸ್ಯನನ್ನು ಕಳ್ಕೊಂಡಿದ್ದೇವೆ. ನಾನು ನನ್ನ ತಮ್ಮ ತೀರಿಕೊಂಡಾಗಲೂ ಇಷ್ಟು ಟೆನ್ಷನ್ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಅಷ್ಟು ಒಳ್ಳೆ ಒಡನಾಟ ಇತ್ತು. ಕಾರ್ಕಳದಿಂದ ನಾನು ಒಬ್ಬನೇ ಇಲ್ಲಿ ಬರ್ತಾ ಇದ್ದೆ. ಇಡೀ ಕಾರ್ಕಳದ ಸುಮಾರು 20 ಜನ ಮೆಂಬರ್ಗಳು ನಾವಿದ್ರು. ನಾನು ಅವತ್ತಿನ ಇವತ್ತಿನವರೆಗೂ ಸುಮಾರು 25 ವರ್ಷಗಳಿಂದ ಇಲ್ಲಿ ಒಡನಾಟಗಳನ್ನು ಇಟ್ಕೊಂಡಿದ್ರೆ ಏನೇ ಇದ್ರೆ ನಾನು ಬರ್ತೇನೆ. ಬಂದಾಗ ಪ್ರತಿ ಬಾರಿ ಸಹ ನಾವು ಒಳ್ಳೆಯ ಮಾತುಗಳನ್ನು ಆಡ್ತಾ ತಮಾಷೆ ಮಾತಾಡ್ತಾ ಇದ್ದೆವು. ಕಳೆದ ಬಾರಿ ಆಕ್ಸಿಡೆಂಟ್ ಆಯ್ತು ಅಂತ ಹೇಳುವಾಗಲೇ ನಮಗೆ ಒಂಥರ ಮನಸ್ಸಿಗೆ ತುಂಬ ಬೇಸರ ಆಯಿತು. ಕಡೆಗೆ ಒಂದು ಬರುವಾಗ ಅವರ ಆರೋಗ್ಯ ಸ್ಥಿತಿ ಭಾರಿ ಹಾಳಿದೆ. ನಮಗೆ ಡಾಕ್ಟರ್ಸ್ ಹೇಳ್ತಾ ಇದ್ದಾಗ ಗೊತ್ತಾಗಬೇಕು, ಇನ್ನು ಜಾಸ್ತಿ ಹೇಳಲಿಕ್ಕೆ ಆಗುದಿಲ್ಲ, ಅವರ ಪರಿಸ್ಥಿತಿ ತುಂಬ ಹಾಳಿದೆ ಅಂತ ಹೇಳುವಾಗ ಇಡೀ ಪತ್ರಿಕಾ ನಮ್ಮ ಪತ್ರಕರ್ತರ ಏನಿದೆ ಪ್ರೆಸ್ ಕ್ಲಬ್ ಇದೆ ಒಂದು ದುಃಖದಲ್ಲಿ ಮುಳುಗಿ ಹೋಗಿತ್ತು. ಆದರೆ ನಾವು ನ್ಯೂಸ್ಗಳ ಮಧ್ಯೆ ಯಾರಿಗೂ ತೋರಿಸ್ತಾ ಇರಲಿಲ್ಲ. ನಾವೊಂದು ಇಲ್ಲಿ ನಮ್ಮ ಯಾವುದೇ ಪತ್ರಕರ್ತರ ಕಾರ್ಯಕ್ರಮ ಆಗಲಿ ಯಾವುದೇ ಕೆಲಸಗಳಿರಲಿ ಒಂದು ಒಳ್ಳೆದಲ್ಲಿ ಒಂದು ಲವಲವಿಕೆಯಿಂದ ಎಲ್ಲರ ಜೊತೆ ಇದ್ದು, ನೀವು ನಮ್ಮ ಸ್ಪೋರ್ಟ್ಸ್ ಮೀಟ್ ನೋಡ್ಬೋದು, ಎಲ್ಲ ವಿಡಿಯೋಗಳನ್ನು ಒಬ್ಬನೇ ಮಾಡಿದಂತ ಅವರೇ ಜಾಸ್ತಿಯಾಗಿ ಮಾಡಿದಂಥದ್ದು. ಮತ್ತು ಅದನ್ನು ನಮ್ಮ ಕಾರ್ಕಳದಲ್ಲಿ ಹೀಗೆ ಸಂದೀಪ್ ಪೂಜಾರಿ ಅಂತವರು ತೀರ್ಕೊಂಡು ಅವರಿಗೆ ಪ್ರಾಬ್ಲಮ್ ಆಗಿದೆ, ಆಕ್ಸಿಡೆಂಟ್ ಆಗಿದೆ. ಕೆಲವರಿಗೆ ಜನ ಯಾರಂತ ಗೊತ್ತುಂಟು, ಸಂದೀಪ್ ಅಂತ ಹೇಳಿದ್ರೆ ಯಾರಂತ ಗೊತ್ತಿಲ್ಲ. ಅದೇ ಆ ಫೋಟೋ ಹಾಕಿದಾಗ ಎಲ್ಲರೂ ತುಂಬಾ ಬೇಸರ ಮಾಡಿಕೊಂಡು ಸ್ಪಂದನೆ ಮಾಡಿ ಈ ಮನುಷ್ಯನ ಅಂತೇಳಿ ಈಗ ತುಂಬ ಅಲ್ಲ. ಅದು ಒಂದು ನಿಮ್ಮ ಮನೆಯವರು ಒಂದು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ವ್ಯಕ್ತಿಗೆ ದೇವರು ಬೇಗ ಕೊಡ್ತಾನೆ. ಈಗ ಎಷ್ಟೋ ಜನ ಲೋಕದಲ್ಲಿದ್ದಾರೆ, ಅವರು ನರಳಾಡ್ತಾ ಇದ್ದಾರೆ. ಆ ಅಂತಿಮ ಹಂತದಲ್ಲಿ ಸಹ ಫೈನಲ್ ಸ್ಕ್ವಾಡ್ನ ಒಂದು ಆಪರೇಷನ್ ಅಂತ ಹೇಳಿದ್ರೆ ಅದು 99% ಎಲ್ಲೂ ಸಕ್ಸಸ್ ಅಲ್ಲ. ಅದೊಂದು ಆಗಿದ್ರು 1-2 ಜನ ಹೀಗೆ ಇದಾಗಿರ್ಬೋದು, ಜೀವನ ಪರ್ಯಂತ ನರಳಾಡ್ಬೇಕಂತ ಪರಿಸ್ಥಿತಿ ಇರ್ತಿದ್ದು ದೇವರು ಅಲ್ಲಿಯೂ ಅವರಿಗೆ ಒಳ್ಳೇದು ಮಾಡಿದೆ. ಯಾಕಂದ್ರೆ ಜೀವನ ಪೂರ್ತಿ ಈ ವಯಸ್ಸಾದ ತಂದೆ ತಾಯಿಗಳು ಅಕ್ಕ ಅಣ್ಣನವರು ಇವರ ಮಧ್ಯೆ ಇಟ್ಕೊಂಡು ಯಾವತ್ತೂ ನರಳಾಡಬೇಕಿಲ್ಲ. ಒಮ್ಮೆಲೆ ಅವರನ್ನು ಕರ್ಕೊಂಡದ್ದು ನಿಜವಾಗಿಯೂ ದೇವರು ಅವರಿಗೆ ಕೊಟ್ಟಂತ ಒಂದು ಭಾಗ್ಯ ಅಂತ ನಾವು ಭಾವಿಸ್ಬೇಕು. ಯಾಕಂದ್ರೆ ಇದು ಜೀವನ ಪರ್ಯಂತ ಒಂದು ದಿನ ಯಾರೇ ಆಗ್ಲಿ ನಾವೇ ಆಗ್ಲಿ ನಮ್ಮ ಹೆಂಡತಿ ಮಕ್ಕಳಿದ್ದಾರೆ, ಸ್ವಲ್ಪ ದಿನ ನಾವು ನೋಡಿದ್ರೆ ಮತ್ತೆ ಅವರ ಮನಸ್ಸಲ್ಲಿ ನಮ್ಮ ಮೇಲೆ ಸಿಟ್ಟಂತಲ್ಲ ಒಂದು ಬೇಸರ ಬರ್ತದೆ, ಎಷ್ಟಂತ ನಾವು ಇದು ಮಾಡ್ಬೋದು ಅಂತ. ಅದಕ್ಕಿಂತ ಒಳ್ಳೆಯ ಇದೇನಂತಂದ್ರೆ ಇವತ್ತು ಇಂಥ ನಾವು ಈ ಬೇಸರ ಸಂಗತಿ ನಾವು ಇದ್ದೇವೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಅವರಿಗೆ ಭಗವಂತ ಒಳ್ಳೆಯ ಮರಣವನ್ನು ಕೊಟ್ಟ ಅಂತ ನಾವು ಇದು ಮಾಡ್ಬೇಕು. ಯಾಕಂತೇಳಿದ್ರೆ ಒಂದು ಮರಣ ಆದಾಗಲೇ ಆ ವ್ಯಕ್ತಿ ಏನು ಅಂತ ಗೊತ್ತಾಗೋದು. ಆ ಮರಣ ಆದ ನಂತರಲೇ ಜನರು ಯಾರು ಸೇರ್ತಾರೆ ಅವರ ಬಗ್ಗೆ ಒಳ್ಳೆದನ್ನು ಮಾಡ್ತಾರೆ, ಆಗ ಗೊತ್ತಾಗಲ್ಲ ಆ ಮನುಷ್ಯ ಎಷ್ಟು ಒಳ್ಳೆ ಇರ್ತಾರೆ. ನಮ್ಮ ಒಂದು ವ್ಯಕ್ತಿ ನಮ್ಮೊಟ್ಟಿಗೆ ಇರುವಾಗ ಅದರ ಬೆಲೆ ನಮ್ಗೆ ಗೊತ್ತಾಗಲಿಲ್ಲ, ಇವತ್ತು ನಮ್ಗೆ ಅದರ ಬೆಲೆ ಗೊತ್ತಾಗ್ತಾ ಇದೆ. ಆ ವ್ಯಕ್ತಿ ಎಷ್ಟು ಪ್ರಾಮುಖ್ಯ, ಎಷ್ಟು ಒಳ್ಳೆದವರಿದ್ದ, ಎಷ್ಟು ಲವಲವಿಕೆಯಿಂದ ಇದ್ದ. ನಮ್ಗೆ ಪ್ರತಿ ಸಲ ಪ್ರೆಸ್ ಕ್ಲಬ್ ಕಾಲಿಡುವಾಗ ನಮ್ಗೆ ಒಂಥರ ಇದಾಗ್ತದೆ. ಆ ಮನುಷ್ಯ ಇರ್ತಿದ್ರೆ ಗಮ್ಮತ್ತಲ್ಲಿ ಬಂದು ಒಮ್ಮೆ ಅಪ್ಪಿ ಇಟ್ಕೊಂಡು ಮಾತಾಡ್ಕೊಂಡು ಗಮ್ಮತ್ತು ಮಾಡಿಕೊಂಡು ಹೊರಗೆ ಬರ್ತಾ ಇದ್ದೇವೆ. ಇವತ್ತು ನಾವು ಅದೇ ಬೇಸರದಲ್ಲಿ ಬಂದವರಿಗೆ ಹೂ ಹಾಕುವಾಗ
ತುಂಬ ನೋವಾಗ್ತದೆ ಅಂತ ನೋವಿನಲ್ಲಿ ಅವರ ಕುಟುಂಬದಲ್ಲಿ ಭಗವಂತ ಅವರಿಗೆ ಒಳ್ಳೆಯ ದುಃಖವನ್ನು ಸಹಿಸುವಂತ ಶಕ್ತಿ ಕೊಡಲಿ. ಹಾಗೆ ನಮ್ಮ ಸಂದೀಪ್ನ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮುಂದೆ ನುಡಿನಮನ ಸಲ್ಲಿಸುವವರು ಮುಂದೆ ಬಂದು ನುಡಿನಮನ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ತು. ಹಿರಿಯ ಪತ್ರಕರ್ತರು ರಹೀಂ ಮುಸ್ರಿ ಅವರು, ಜನಾರ್ದನ್ ಕೊಡವರು. ಇದೊಂಥರ ನಮ್ಮೊಂದಿಗೆ ದೀಪವಾಗಿ ಯಾವಾಗಲೂ ಪ್ರಜ್ವಲಿಸ್ತಾ ಇತ್ತು. ಆದರೆ ಆ ದೀಪ ಇಂದು ನಮ್ಮೊಡನಿಲ್ಲ, ಅದು ನಂದಿ ಹೋಗಿದೆ. ಈ ಪುತ್ರಶೋಕ ನಿರಂತರ ಅಂತ ಹೇಳ್ತಾರೆ. ಅಪ್ಪ ಅಮ್ಮನಿಗೆ ಈ ನೋವು ತಡಲಿಕ್ಕೆ ಆಗೋದಿಲ್ಲ, ಅದು ನಮಗೆ ಗೊತ್ತು. ಆದರೆ ನಾವೆಲ್ಲರೂ ಒಟ್ಟಾಗಿ ಒಂದು ಶ್ರೇಯ ಪ್ರಾರ್ಥನೆ ಅಂದರೆ ಆ ನೋವನ್ನು ಭರಿಸುವ ಶಕ್ತಿಯನ್ನು ಅವರ ಕುಟುಂಬದವರು ಎಲ್ಲಿಗೂ ಆ ಭಗವಂತ ನೀಡಲಿ. ನಾವು ನಂಬಿದ ಕೃಷ್ಣ ಮುಖ್ಯ ಪ್ರಾಣ ದೇವರು ಅನವರತ ಅವರೊಂದಿಗಿರಲಿ. ನಾವು ಕೈಲಾದಷ್ಟು ಸಹಾಯ ನಮ್ಮ ಸಂಘಟನೆ ಮೂಲಕ ಮಾಡಿದ್ದೇವೆ, ಮುಂದೆಯೂ ಮಾಡುವ ಒಂದು ಇಚ್ಛೆ ಇದೆ. ಆ ಭಗವಂತ ಎಲ್ಲವನ್ನು ನಮಗೂ ಅನುಗ್ರಹಿಸಿ ಅವರೆಲ್ಲರಿಗೂ ಮನೆಯವರಿಗೆ ಆ ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ ಅಂತ ಹೇಳುತ್ತಾ ಸಂದೀಪ್ ಇನ್ನೊಮ್ಮೆ ಹುಟ್ಟಿ ಬಾ. ಧನ್ಯವಾದ. ಅತ್ಯಂತ ಬೇಸರದ ಒಂದು ಕ್ಷಣ, ಮಾತುಗಳು ಕೂಡ ಬರ್ತಾ ಇಲ್ಲ. ಆದರೆ ಸಂದೀಪ್ ನಮ್ಮೊಂದಿಗೆ ಇನ್ನಿಲ್ಲ ಎನ್ನುವಂಥದ್ದು ಕೂಡ ಸತ್ಯ. ಆದರೆ ನಾವು ಅವರ ಜೊತೆಗೆ ಇದ್ದಂಥ ಒಡನಾಟ ಅದೆಲ್ಲವೂ ಕೂಡ ನಮ್ಮ ಮನಸ್ಸಲ್ಲಿ ಹಸಿರಾಗಿ ಉಳಿತದೆ ಎನ್ನುವಂಥ ಮಾತು ಕೂಡ ಸತ್ಯ. ಒಬ್ಬ ವ್ಯಕ್ತಿಗೆ ಆತನ ಬೆಲೆ ಗೊತ್ತಾಗಬೇಕಿದ್ರೆ ಅವನಿಗೆ ಕಷ್ಟ ಕಾಲ ಬರಬೇಕಂತ, ನಮ್ಮ ಜೊತೆಗೆ ಯಾರು ಇರ್ತಾರೆ, ನಮ್ಮ ಜೊತೆ ಯಾರು ನಿಲ್ತಾರೆ ಅಂತ. ಹಾಗೆ ಸಂದೀಪ್ ಕುಟುಂಬಕ್ಕೆ ಇರ್ಬೋದು ಅಥವಾ ಅವರಿಗೆ ಬಂದಂಥ ಒಂದು ದುರಂತಕ್ಕೆ ನಮ್ಮ ಪತ್ರಕರ್ತರ ಸಂಘ ಇರ್ಬೋದು ಅಥವಾ ಇಡೀ ಸಮಾಜ ಮಿಡಿದಂಥ ಒಂದು ಪ್ರತಿಕ್ರಿಯೆ ಇದೆ. ಅದು ಅತ್ಯಂತ ಒಂದು ದೊಡ್ಡ ಮಟ್ಟದಲ್ಲಿತ್ತು. ಒಬ್ಬ ವ್ಯಕ್ತಿಗೆ ನಿಜವಾಗಿ ಸಮಾಜ ಯಾವ ರೀತಿ ಗೌರವವನ್ನ ಕೊಡಬೇಕು ಅದನ್ನ ಆತ ಜೀವಂತ ಇರುವಾಗ ಅವರ ಒಂದು ಆರೋಗ್ಯದಿಂದ ವಾಪಸ್ ಬರಲಿ ಎನ್ನುವಂತ ಒಂದು ಹಾರೈಕೆಗಳಿರ್ಬೋದು, ಅಥವಾ ಅವರ ಕಾಲದ ನಂತರ ಅವರಿಗೆ ಏನಾದರೂ ಅವರ ಕುಟುಂಬಕ್ಕೆ ಅಥವಾ ಅವರ ಕುಟುಂಬಕ್ಕೆ ಏನಾದರೂ ಶಕ್ತಿಯನ್ನು ತುಂಬಬೇಕು ಅನ್ನುವಂತ ಒಂದು ಕೆಲಸವನ್ನ ಏನ್ ಮಾಡ್ತು ನಮ್ಮ ಈ ಸಮಾಜ ಅಥವಾ ನಮ್ಮ ಒಂದು ಪತ್ರಕರ್ತರ ಸಂಘ, ಅದು ಅತ್ಯಂತ ಒಂದು ದೊಡ್ಡ ಕೆಲಸ. ಜೊತೆಗೆ ಅವರು ಈ ಸಮಾಜದಲ್ಲಿ ಸಂಪಾದಿಸಿದಂತ ಒಂದು ಗೌರವಕ್ಕೆ ಅದು ಪ್ರತೀಕ ಎನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತೇನೆ. ನಮ್ಮ ಪತ್ರಕರ್ತರ ಸಂಘ ಬ್ರಹ್ಮಾವರ ಇರ್ಬೋದು ಅಥವಾ ಎಲ್ಲ ತಾಲೂಕು ಸಂಘಗಳು, ಜಿಲ್ಲಾ ಸಂಘ, ನಮ್ಮ ಅಧ್ಯಕ್ಷ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಒಂದು ಹಮ್ಮಿಕೊಂಡಂತ ಈ ಕಾರ್ಯಕ್ರಮ ಇರ್ಬೋದು ಅಥವಾ ಅವರ ಮನೆಯವರಿಗೆ ನೀಡುವಂತ ಸಹಕಾರಕ್ಕೆ ನಾವೆಲ್ಲರೂ ಕೂಡ ಚಿರಋಣಿಯಾಗಿರ್ತೇವೆ. ಜೊತೆಗೆ ಅವರ ಕುಟುಂಬದ ಜೊತೆಗೆ ನಾವು ಕೂಡ ಅವರ ದುಃಖದಲ್ಲಿ ಭಾಗಿಗಳಾಗಿರ್ತೇವೆ. ಅದೇ ರೀತಿ ಅವರಿಗೆ ಬೇಕಾದ ಸಹಕಾರದಲ್ಲಿ ಮುಂದೆ ನೀಡ್ತೇವೆ ಎನ್ನುವಂತ ಮಾತನ್ನು ಇವಾಗಲೇ ಹೇಳಿದ್ದಾರೆ. ಇದಕ್ಕೆಲ್ಲ ನಾವು ಬದ್ಧರಾಗಿರ್ತೇವೆ ಎನ್ನುವಂತ ಮಾತನ್ನು ಹೇಳ್ತಾ ಅವಕಾಶಗಳಿಗೆ ಬಂದನು. ಅವರು ಇವಾಗ ನುಡಿನಮನ ಸಲ್ಲಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಸಂದೀಪ್ನ ಕೊನೆಯಲ್ಲಿ ಹೇಳಿದ್ದು ಏನಾಗಿತ್ತು ಅಂದ್ರೆ ಶನಿಕರ ಆಚಾರ್ಯ ಹಿಡಿದವರಲ್ಲಿ ಒಟ್ಟಿಗೆ ಹೋಗಿದ್ದೆ. ನಾನು ಸುದರ್ಶನ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆ. ಆಗ ಜಯಂತನ ಕಾರ್ ಇತ್ತು, ಜಯಂತನ ಕಾರಲ್ಲಿ ಹೋಗುವಂತ ಡಿಸೈಡ್ ಮಾಡಿದ್ರು. ಆಕ್ಚುಲಿ ಪಾಲೇಚರ್ ಬರ್ಬೇಕಿತ್ತು, ಪಾಲೇಚರ್ಗೆ ಸೂತಿಗೆ ಆಯ್ತು. ದಿವಾಕರಣ ಬರ್ಬೇಕಿತ್ತು, ದಿವಾಕರಣ ನನಗಾಗ್ಲಿಲ್ಲ. ಸೊ ಏನ್ ಮಾಡೋದಪ್ಪ, 3 ಜನ ಹೋಗೋದು ಬೇಡ ಅಂತ ಅಂದ್ಕೊಂಡು ನಮ್ಗೆ ಯಾವಾಗಲೂ ಇದ್ದವು ನಾವು, ಯಾಕಂದ್ರೆ ಎಷ್ಟು ಜನರಿಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿಲ್ಲ. ಕಾಲು ನೋವಾಗ್ಲಿ ಸಮಸ್ಯೆ ಆಗ್ಲಿ ಆಗಣ್ಣ ಕಾರ್ ಮೇಲೆ ವಾರ್ಡ್ ಆಗ್ತಾ ಪೂಜೆ ಹೇಳ್ತೇವೆ, ಪರ್ಪಾರ ಇದೆ ಅಂತ ಕೇಳ್ತೇವೆ. ಎಷ್ಟೋ ಜನ ಗೊತ್ತಿಲ್ಲ.
ಮನೆಯಲ್ಲಿ ಉಪ್ಪಿನಕಾಯಿ ಖಾಲಿ ಅಂದ್ರೆ ಕೇಳ್ತಿದ್ದೆ ಒಬ್ಬಡ ಅಮ್ಮ ಮಲ್ತಿರಂತೆ. ಯಾಕಂದ್ರೆ ಅವ್ರ ಅಮ್ಮನ ಕೈ ರುಚಿ ಅದ್ಭುತ. ನಾವೆಲ್ಲ ತಿಂದಿದ್ದೇವೆ. ಎಷ್ಟೋ ವರ್ಷ ಇಲ್ಲಿ ಬುತ್ತಿ ಇಟ್ಕೊಂಡು ಬರ್ತಾ ಇದ್ದೇವೆ. ಒಂದು 10-12 ಜನ ಬುತ್ತಿನ ಶೇರ್ ಮಾಡ್ತಿದ್ರು. ಸಂದೀಪ್ ನಮ್ಮ ಒಂದು ಅರೆ ಪುಣ್ಯ ಮಾಡ್ತಾ ಇದ್ರು. ಅದಕ್ಕೆ ಜೀವ ಬಿಡ್ತಿದ್ದೆ. ನಮ್ಮ ಹತ್ರ ಮೆನು ಎಲ್ಲ ಕೇಳ್ತಿದ್ದೆ. ಹೀಗೆ ಒಡನಾಟ ಇತ್ತು. ಸೊ ಸಂದೀಪ್ ಇಂದನೇ ಆಯ್ತು. ಯಾಕಂದ್ರೆ ಅವನು ಹೇಳ್ತಿದ್ದೆ ಹೆಂಗೆ ಬಾರಿ ಗ್ರಾಚಾರ ನಾಗಣ್ಣ ಅಂತ ಹೇಳ್ತಾ ಇದ್ದ. ದಾದಾ ಮಾಡ್ಕೊಂಡು ಓಡಿ ಹೋಗಿ ಆ ಟೈಮಲ್ಲಿ ನಾನೇನ್ ಮಾಡಿದಂದ್ರೆ ಸಂದೀಪ್ ಎಲ್ಲ ಈ ಶನಿ ದೇವಸ್ಥಾನ ಹೋರಾಡು ನಮ್ಮ ಗ್ರಾಚಾರ ಅಂದ್ರೆ 3 ಸಲ ಇಟ್ಟದ್ದು ಪೋಸ್ಟ್ಪೋನ್ ಆಯ್ತು ನನ್ನ ನಾಟಕದಿಂದ. ನಾಟಕ ದೂರ ಇತ್ತು. ಶನಿವಾರ ಹೋಗ್ಬೇಕಿತ್ತು. ಶನಿವಾರ ಆಗ್ಲಿಲ್ಲ. 3 ಸಲ ಪೋಸ್ಟ್ಪೋನ್ ಆಯ್ತು. ಗ್ರಾಚಾರ ಅಂದ್ರೆ 29ಕ್ಕೆ ಲಾಸ್ಟ್ ಅಮಾವಾಸ್ಯೆ, 28ಕ್ಕೆ ಕೊಡಲಿಯಲ್ಲಿ ನಾಟಕ ನನಗೆ. ರಾತ್ರಿ ಅಲ್ಲೂ ಬೇಗ ಹೊರಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ನಾಟಕ ಮಳೆ ಬಂದು 2 ಸಲ ನಿಂತು 1:45ಕ್ಕೆ ನಾಟಕ ಮುಗ್ದದ್ದು. ಆಮೇಲೆ ನಾವು ಹೊರಟದ್ದು. ಸಂದೀಪ್ ಹೇಳಿದ ಯಾನ್ ಎದುರು ಕೂಡ ಈ ಜೆಪ್ಪು ಏನ್ చెప్పారు ಒಂದು ಸುಮಾರು ದಿನ ಆಗಲ್ಲ ಇರುವುದ ನಿದ್ರೆ. ಸೊ ಈ ಜೆಪ್ಪು ನಾನು ಸುದರ್ಶನ್ ಜಯಂತ್ ಕಂಟಿನ್ಯೂಸ್ ಮಾತಾಡ್ತಾ ಸಕಲೇಶ್ವರ ಘಾಟಿವರೆಗೆ ನಾನು ಡ್ರೈವ್ ಮಾಡಿದ್ದು. ಅದಾದ ನಂತರ ಬೆಳಿಗ್ಗೆ ಸಂದೀಪ್ ಇವನು ಜಯಂತ ಡ್ರೈವ್ ಮಾಡ್ದ. ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ರೀತಿಯ ದರ್ಶನ ಆಗಿ ಅಷ್ಟೊತ್ತಿಗೆ ಅಲ್ಲಿ ಇದು ಏನೋ ಚಿತ್ರಾನ್ನ ತರದ್ದು ಕಾರದ್ದು ಕಟ್ಟು. ಸಂದೀಪ್ ಆಗಾಡಿಗೆ ಹೇಳಿದ. ನಾವು ನೋಡ್ತಾ ಇದ್ದ ಸಂದೀಪ್ ದೂರದಲ್ಲಿ ಟೇಬಲ್ ಅಲ್ಲಿ ಕೂತ್ಕೊಂಡು ತಿಂತಾ ಇದ್ದ. ಬಂದು ನನ್ನ ಹೇಳಿದ, ಅಪ್ಪ ನನಗೆ ದಾಲ್ ಗಮ್ಮದಾಂಡ್ ಅಂತ ಹೇಳಿದ. ಅದಾಗಿ ಅಲ್ಲಿಂದ ಹೊರಟಾಗ ಸ್ವಲ್ಪ ಪೆಟ್ರೋಲ್ ಹಾಕುವವರೆಗೆ ಸುದರ್ಶನ್ ಕೂತ್ರು. ಮತ್ತೆ ಹಾಸನದವರೆಗೆ ನಾನು ಕೂತೆ. ಮತ್ತೆ ಸುದರ್ಶನ್ ಡ್ರೈವ್ ಮಾಡಿದ್ರು. ಆಗಲೂ ನಿದ್ದೆ ಮಾಡ್ತಿದ್ದ, ತಮಾಷೆ ಮಾಡ್ತಿದ್ದೆ. ಜಯಂತ್ ಈ ಕಡೆ ಏನಾಯ್ತು, ನಾನು ಫ್ರಂಟ್ ಸೀಟ್ ಅಲ್ಲಿ ಕೂತಿದ್ದೆ. ಸುದರ್ಶನ್ ಡ್ರೈವ್ ಮಾಡ್ತಾ ಇದ್ರು. ಹಿಂದ್ಗಡೆ ಸಂದೀಪ್ ಮಲಗಿದ್ದ, ಈ ಕಡೆ ಜಯಂತ್ ಇದ್ದ. ಸಡನ್ ಆಗಿ ಎಡಗಡೆಯಲ್ಲಿ ನಿಲ್ಸಿದಂತ ವೆಹಿಕಲ್ ನಾವು ಹೈವೇ ಹೋಗ್ತಾ ಇರುವಾಗ ರೈಟಿಗೆ ಬಂತು. ಈ ಕಡೆ ಇನೋವಾ ಬಂತು. ನಮಗ್ ಒಂದು ಕ್ಷಣಕ್ಕೆ ಆ ಲೈಟ್ ಹೊಡಿತ ಏನ್ ಮಾಡ್ಲಿಕ್ಕೆ ಗೊತ್ತಾಗ್ಲಿಲ್ಲ. ಇವ್ರು ಕಂಪ್ಲೀಟ್ ಕಂಟ್ರೋಲ್ ಅಲ್ಲಿ ಇದ್ರು. ನಮ್ಮ ಅದೃಷ್ಟ ಇಲ್ಲ ಅಂದ್ರೆ ಏನು ಗೊತ್ತಿಲ್ಲ. ಇವತ್ತು ನಾವು ದುರಾದೃಷ್ಟ ಅಂತ ಹೇಳ್ತೇನೆ. ಹಿಂಬದಿಯಿಂದ ಲಾರಿ ಬರ್ತಾ ಇತ್ತಂತೆ, ನಮಗ್ ಗೊತ್ತಿಲ್ಲ. 3 ಸೆಕೆಂಡ್ ಅಲ್ಲಿ ಗಾಡಿ ಪಲ್ಟಿ ಆಯ್ತು. ಅದ್ರ ಪಲ್ಟಿ ಆಯ್ತು. ನಾನು ನನ್ನ ಸೀಟ್ ಬೆಲ್ಟ್ ಇದೆಲ್ಲ ತೆಗಿಬೇಕು ಅಂತ ಯೋಚನೆ ಮಾಡಿದ್ರೆ ನಾವು ಗಾಡಿ ಕಂಪ್ಲೀಟ್ ಬೋರಲ್ ಆಗಿತ್ತು. ಸುದರ್ಶನ್ ನನ್ನ ಸೀಟ್ ಬೆಲ್ಟ್ ತೆಗೆದು ನಾನು ಸುದರ್ಶನ್ ಇಬ್ರು ಹೊರ ಬಂದ್ವಿ. ಸಂದೀಪ್ ಜಯಂತನ ಮೇಲೆ ಇದ್ದ. ಆಮೇಲೆ ಬಂದು ಬಾಕಿಯವರೆಗೆ ಕರ್ಕೊಂಡು ಇಮಿಡಿಯೇಟ್ ಬಂದ್ರು. ನಾನು ಹೇಳ್ತಾ ಇದ್ದೆ, ನನ್ಗೆ ತಲೆಗೆ ಸ್ಟಿಚ್ ಹಾಕಿದ್ರು. ನನಗೆ ಎಚ್ಚರ ಕರೆಕ್ಟ್ ಇತ್ತು. ತಲೆಗೆ ಸ್ಟಿಚ್ ಹಾಕಿದ್ರು, ಬ್ಲಡ್ ಬರ್ತಾ ಇತ್ತು. ನನಗೆ ಗೊತ್ತಿಲ್ಲ ಎದ್ದಾಗ. ಸುದರ್ಶನ್ ಕರೆಕ್ಟ್ ಇತ್ತು. ಸುದರ್ಶನ್ ಎಲ್ಲ ಬ್ಯಾಗ್ಗಳನ್ನೆಲ್ಲ ಹಾಕೊಂಡು ಅವ್ರು ಆಸ್ಪತ್ರೆಗೆ ಬಂದ್ರು. ಅವ್ರು ಬಂದಾಗ ಸ್ಟಿಚ್ ಹಾಕೊಂಡು ಹೊರಡ್ತಾ ಇರ್ಬೇಕಾದ್ರೆ ನಮ್ಮ ಗ್ರಾಚಾರವೇನೋ ಗೊತ್ತಿಲ್ಲ. ಆಂಬುಲೆನ್ಸ್ ನಮ್ಗೆ ಆ ಟೈಮಲ್ಲಿ ನಾವು ಫುಲ್ ಬ್ಲ್ಯಾಂಕ್ ಆಗಿದ್ದು. ಟಿಟಿಯಲ್ಲಿ ಕರ್ಕೊಂಡು ಬರುವಂತ ವ್ಯವಸ್ಥೆ ಅಲ್ಲಿ ಇರ್ಲಿಲ್ಲ. ಇದ್ರೆ ಒಂದು ಗಾಡಿಯಲ್ಲಿ ಕಾಸು ಹಾಕಿತ್ತು. ಟಿಟಿ ಇಲ್ಲ, ಆಂಬುಲೆನ್ಸ್ ಅಲ್ಲಿ ಹಾಕೊಂಡು ಬಂದ್ರು. ಫುಲ್ ಶೇಕಿಂಗ್ ಅಂದ್ರೆ ಶೇಕಿಂಗ್. ನಾನು ಬೊಬ್ಬಡಿತಿದ್ದೆ. ಸುದರ್ಶನ್ ನನ್ನ ಕಾಲ ಬದಲಿ ಅಳ್ತಾ ಇದ್ದೆ. ನಾನು ಹೇಳಿದೆ, ಎಂಕಲ್ ಸರಿ ಇಲ್ಲ, ನಾವು ಸರಿ ಇದ್ದೇವೆ. ಸಂದೀಪ್ ಅನ್ನೋ ಜಾಗೃತಿ ಕರ್ಕೊಂಡು ಬರ್ತೀವಿ, ವ್ಯವಸ್ಥೆ ಮಾಡಿ ಅಂತ ನಾವು ಹೇಳ್ತಾ ಇದ್ವಿ. ಇದೇ ಟೈಮಲ್ಲಿ ನಾನು ಯಾರನ್ನು ಮರೀದಿಲ್ಲ. ಪ್ರತಿಯೊಬ್ರು ಅದ್ಭುತವಾಗಿ ಅವ್ರ ಕೆಲಸ ಮಾಡಿದ್ದಾರೆ. ನಮಗಿದು ಸಾಯೋ ತನಕದ ಒಂದು ರಿಯಲಿ ಅದು ಸಂದೀಪ್ನ ಸಂಬಂಧ. ಅವನ ತಮಾಷೆ ಎಷ್ಟಂದ್ರೆ, ಮೊನ್ನೆ ದಿವಾಕರ್ ಹೇಳಿದ್ರು, ಅವ ಇದ್ದನಲ್ಲಿ ಇವನು ಯಾರು ಅಭಿ ಕಣ್ಣು ಮುಂದೆ ಹೊರಕಾಡೋದಿದ್ದವ್ರು. ಹೇಗೆ ಹೇಳ್ತಿದ್ದ ಅಂದ್ರೆ, ನೀನ ದೇವರನ್ನಾದ್ರೆ ಕೇಳ್ತೀಯ, ಜೈಲು ಮಂಡಲ ತೊಂದರೆ ಅಂತ ಹೇಳುವಷ್ಟು ಒಂದು ತಮಾಷೆ ನಮ್ಮಲ್ಲಿ ಇತ್ತು. ಒಂದು ಊಡಾಡಬೇಕಾಗಿತ್ತು. ಎಲ್ಲವೂ ಅವರೊಟ್ಟಿಗೆ ಒಡನಾಟಗಳಿತ್ತು. ಆದ್ರೆ ನಮ್ ಜೊತೆಗೆ ಬಂದು ಹೋದಲ್ಲ, ಕರ್ಕೊಂಡೋದು ನಾನು ಆ ಪಾಪದಲ್ಲಿ ಯಾವತ್ತು ಕೇಳ್ತೀನಿ. ತುಂಬಾ ಜನ ಸರ್ ನಮ್ಗೆ ಗೊತ್ತಿದೆ. ವಿಕಲಾಂಗರು ಮತ್ತೆ ಅಮ್ಮ ಅವ್ರ ಅಕ್ಕ ಮಾತಾಡಿದ್ರೆ ನಾವು ಅಷ್ಟು ಪ್ರೀತಿಯಿಂದ ಅವ್ರ ಮನೆಗೆ ಹೋಗಿ ಬರ್ತಾ ಇದ್ವಿ. ಎಷ್ಟು ಸಲ ಅವ್ರ ಮನೆಗೆ ಹೋಗಿದ್ದೇವೆ, ಲೆಕ್ಕ ಇಲ್ಲ. ಬರ್ತಡೇ ದಿವಸ ಇದೆ, ರಾಶಿಗಟ್ಟಲೆ ಪಠಿಸಿದೆ. ಕ್ರಿಕೆಟ್ ಆಡ್ತಾರೆ, ಅವ್ರಿಗೆ ಗೊತ್ತಿದೆ ಕಾನೂನು. ಸಂಘದ ಕ್ರಿಕೆಟ್ ಅನ್ಕೊಂಡು ಹುಚ್ಚಿಡ್ತಾರೆ. ಸಂಘದ ಕಾರ್ಯಕ್ರಮವನ್ನು ಹುಚ್ಚಿಡ್ತಾರೆ. ಅವನಿಗೆ ಕಾನೂನು ಯಾವ್ದು ಪರಿವೇ ಇಲ್ಲ. ಒಟ್ಟಿಗಿದ್ದವ್ರಿಗೆ ಒಂದು ಲೈವ್ಗೆ ಹೋದ್ರೆ, ಮೊನ್ನೆ ಗುರುವಣ್ಣನ ಆಫೀಸ್ ಅವ್ರು ಫೋನ್ ಮಾಡಿ ಕಾದಾಡ ಸಂದೀಪ್ ಅಂತ ಕೇಳಿದ್ರು. ಅವ್ರು ಹೇಳ್ತಾ ಇದ್ರು, ಆ ಹೆಂಚಿನ ಹಾಗೆ ರಾತ್ರಿ ಬಗ್ಗೆ ಬೆನ್ನೊಂದಿತ್ತೆ, ಹಂಚಿನ ಕೃಷ್ಣವಂತೆ. ದೇವರು ನಮ್ಮೊಟ್ಟಿಗೆ ಬಂದು ಹೀಗಾಯ್ತು. ದೊಡ್ಡ ಅದು ಸಾಯೋದು ನಮಗೆ ಅದಕ್ಕಿಂತ ದೊಡ್ಡ ಬೇಜಾರಂದ್ರೆ ಪಾಪ
ತುಂಬಾ ನೋವುದಿಂದ ನನಗಂತೂ ನೋಡಿ ನಮ್ಮದಂತ ಏನೇ ಇರಲಿ ಅವನಿಗೆ ಕಣ್ಣ ಮುಂದೆ ಬಿದ್ದವರನ್ನು ನಾವು ಹೇಗೆ ಅಂತ ಹೇಳೋದು. ಎಲ್ಲರೂ ಹೋಗಿ ಕೆಲವರಿಗೆ ತುಂಬಾ ಬೇಜಾರಾಗಿದೆ. ಯಾಕಂದ್ರೆ ನನಗೆ ಗೊತ್ತಿದೆ ಅವರು ಸಂದೀಪ್ನ ಮೇಲೆ ಪ್ರೀತಿಯಿಂದ ಆಗಲೇ ಹೇಳಿದ್ದಾರೆ ಅಂತ. ನೀವು ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೀರಿ, ಬಟ್ ಮಾತಾಡಲೇಬೇಕು. ಇವತ್ತು ಮಾತಾಡಿದ್ರೆ ಆಗೋದಿಲ್ಲ. ಸಂದೀಪನ್ನ ನಾವು ಇವತ್ತು ಇನ್ನೊಂದು ವರ್ಷ ಅದು ಮರಿಬಹುದು, ಸಾಧ್ಯ ಇಲ್ಲ. ನನಗಂತೂ ಅವರೆಲ್ಲ ಪ್ರೀತಿಯವರೇ, ಯಾರೆಲ್ಲ ಸಹಾಯ ಮಾಡಿದ್ರಿ ಎಲ್ರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಕೃತಜ್ಞತೆ ಹೇಳ್ತೇನೆ. ಅಂದ್ರೆ ನಮಗೆ ಕೊಡ್ಲಿಕ್ಕೆ ಆಗುತ್ತೆ ಇದನ್ನು ಮಾತ್ರ, ಜೀವನ ಮಾಡಿ ಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅದು ಸಾಯುವ ಕಾಲಕ್ಕೂ ಮರೆಯಲಾಗದಂತ ಘಟನೆ. ನಮಗೂ ಬೇಸರ ಇದೆ. ಜಯಂತರ 3-6 ಲಕ್ಷ ತಗೊಂಡು 1 ವರ್ಷ ಇಲ್ಲ, ಕಂಪ್ಲೀಟ್ ಆಗಿದೆ. ಒಂದು ಪೀಸ್ ಇಲ್ಲ, ಇನ್ನೂ ತಂದಿಲ್ಲ. ಎಲ್ಲ ಇದೆ. ಈ ಮನುಷ್ಯ ತುಂಬಾ ಕಷ್ಟಪಟ್ಟಿದ್ದಾರೆ ರಾತ್ರಿ ನೋಡಿ. ಯಾಕಂದ್ರೆ ಅದು ನಾವು ಯಾರಿಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ. ಒಟ್ಟಿಗಿದ್ದವರಿಗೆ ಏನಾದ್ರು ಆದ್ರೆ ಅದರ ನೋವು ಅದು ಬೇಡ. ಯಾರಿಗೆ ಬರ್ತಾರೆ ಶತ್ರುವಿಗೆ ಬರಬಾರ್ದು. ಸಾರಿ, ಬೇಜಾರು ಮಾಡಿ. ಓಕೆ, ಥ್ಯಾಂಕ್ ಯು. ಅವತ್ತಿಂದ ಪಬ್ಲಿಕ್ ಟಿವಿಯಿಂದ ಇಲ್ಲಿ ನಾನು ಬಂದು ಪಬ್ಲಿಕ್ ಟಿವಿ 13 ವರ್ಷ. ನಂಗೆ ಗೊತ್ತಿರಲಿಲ್ಲ ಮಂಗಳೂರಲ್ಲಿ ಪಬ್ಲಿಕ್ ಟಿವಿಗೆ ಸಂದೀಪನ್ನು ಬಿಟ್ಟು ಇಲ್ಲಿ ಬಂದ ತಕ್ಷಣ ಗೊತ್ತಾಗಿತ್ತು ಮಂಗಳೂರಲ್ಲಿ ಕೆಲಸ ಮಾಡಿದೆಯಾ ಅಂತ. ಸಂದೀಪು ಜೊತೆಗೆ ಅನೇಕ ಫೋಟೋಸ್ಗಳನ್ನು ನೋಡಿದ್ರೆ ಈಗಲೂ ಕೂಡ ನೆನಪಾಗತ್ತೆ. ಅವನ ಜೊತೆಗೆ ಇದ್ದಂಥ ಆ ಕಾಮಿಡಿ ಟೈಮ್ ಅಂತೇಳಿ ನಾವು ಯಾವತ್ತೂ ನಗ್ತೀವಿ, ನಾವು ಯಾವತ್ತೂ ಶಿಫ್ಟ್ ಮಾಡ್ಕೊಳ್ತೀವಿ. ಅಭಿ ಇವ್ರ ಜೊತೆ ಎಲ್ಲ ಗಲಾಟೆ ಮಾಡ್ತಿದ್ರು, ಅಭಿ ಯತೀಶ್ ಜೊತೆ. ಆದರೆ ನಮ್ಮ ಜೊತೆ ಎಲ್ಲ ಭಾಳ ಕ್ಲೋಸ್ ಆಗಿ ಮಾತಾಡ್ತಿದ್ದ, ಭಾಳ ಮುಗ್ಧ ರೀತಿಯಲ್ಲಿ ಮಾತಾಡ್ತಿದ್ದ. ನಂಗೆ ಏನೊಂದು ಕೆಲಸ ಆಗ್ಬೇಕಂತಿದ್ರೆ ಆಯ್ತು ಚೇತು ಮಲ್ಕೋಗ ಅಂತ. ಬಟ್ ಸಂದೀಪ್ ಹೇಗಂತ ಹೇಳಿದ್ರೆ ಒಂದು ಮುಗ್ಧತೆ ಅಂತ ಹೇಳಿದ್ರೆ ಅಷ್ಟು ಮುಗ್ಧತೆ. ಅವನು ಹೊಸ ಸ್ಕೂಟಿ ತಗೊಂಡಾಗ ನಾವು ಇದೇ ಪ್ರೆಸ್ ಕ್ಲಬ್ಗೆ ತಗೊಬಂದಿದ್ದ ಹೊಸ ಸ್ಕೂಟಿ. ಅವನು ಆ ಸ್ಕೂಟಿ ಮೇಲೆ ನಾವು 5 ಜನ ಕೂತಿದ್ವಿ. ನನ್ನ ನೆನಪಿರ್ಬೇಕಾದ್ರೆ ಸೂರಜ್, ಅಶ್ವಥ್, ಅನೀಶ್, ಪಾಲೇಚಾರಿ ಇರಲಿಲ್ಲ, ಹರೀಶ್ ಇರಬೇಕು, 5 ಜನ ಕೂತಿದ್ವಿ. ಅವ್ನು ನಮ್ಮ ಎದುರಿದ್ದಾನೆ. 5 ಜನ ಕೂತಿದ್ರು ಕೂಡ ಬೇರೆ ಯಾವ್ದು ನಮ್ಮ ಬೈಕ್ ಮೇಲೆ 5 ಜನ ಅಲ್ಲ, ಇಬ್ಬರು ಜಾಸ್ತಿ ಕೂತ್ರೆ ಲಕ್ಲೆ ಅಂತ ಹೇಳ್ತೀವಿ. ಅವ್ನು ಇಷ್ಟೊತ್ತ ನಮ್ಮ ಲಕ್ಲೆ ಅಂತ ಹೇಳಿದ್ರು. ಅವನ ಕೈಯಲ್ಲಿ ಮೊಬೈಲ್ ಕೊಟ್ಟು ಸೆಲ್ಫಿ ತೆಗಿತ. ಆ ಸೆಲ್ಫಿ ಫೋಟೋ ನನ್ನ ಹತ್ರ ಈಗಲೂ ಇದೆ. ಆ ಸೆಲ್ಫಿ ಫೋಟೋದಲ್ಲಿ ಒಂದು ಸ್ಮೈಲ್ ಇದೆ. ಅಷ್ಟು ಮುಕ್ತತೆ ಅಂತ ಹೇಳಿ. ಮತ್ತೆ ಸಂದೀಪ್ ಜೊತೆ ಬೇರೆ ಬೇರೆ ಅನೇಕ ಸಂದರ್ಭ ನಾವು ಸುದ್ದಿಗಳಿಂದ ಇಲ್ಲಿ ಬಂದಾಗಲೂ ಭಾಳಷ್ಟಿದೆ. ಮತ್ತೆ ಸಂದೀಪ್ ಜೊತೆ ಲೂಡ ಆಡಿದ್ದು. ಅವ್ನು ಲೂಡ ಅಂತ ಹೇಳಿದ್ರೆ ಅವನ ಹತ್ರ ಬೇರೆ ಅದಂತ ಮಂತ್ರಶಕ್ತಿ ಇದ್ದಾರೆ. ಆಡ್ಬೇಕಂದ್ರೆ ಬರ್ತಾ ಇತ್ತು ಅವನ ಹತ್ರ. ಅವನ ಜೊತೆಗೆ ಜೋಡಿಯಾಗಿ ಕೂತ್ಕೊಳ್ಳೋದಕ್ಕೆ ಭಾಳ ಇಷ್ಟಪಡ್ತಿದ್ವಿ ನಾವು. ಅವನ ಜೊತೆ ಲಾಸ್ಟು ತುಂಬ ಲೈವ್ ಮಾಡಿದ್ವಿ. ಲಾಸ್ಟ್ ಲೈವ್ ಮಾಡಿದ್ದು ಪಡುಮಂಡೂರು ಅಂತ ಹೇಳಿ. ನಾನು, ಸೂರಜ್, ಸಂದೀಪ್ 3 ಜನ ಆ ದಿನ ಇದ್ದಿದ್ದು. ಅರ್ಜೆಂಟಲ್ಲಿ ಹೋಗಿದ್ದು. ಪ್ಲಸ್ ಅಲ್ಲಿ ಹೋದಾಗ ಚೇತು ಬಡ ಹಾಕೊಂಡು ಏನಾಡ ತಿನ್ನೋಣತ್ತ ಅಂತ ಹೇಳಿ ಕೇಳಿದಾಗ ಸೂರಜ್ ನಾನು ಬರೋದಿಲ್ಲ ನೀವು ಹೋಗಿ ಅಂತ ಹೇಳಿದೆ. ನಾನು ಸಂದೀಪು ಅಲ್ಲೇ ಪಕ್ಕದಲ್ಲಿ ಇರ್ತಂಥ ಒಂದು ಅಂಗಡಿಗೆ ಹೋಗಿ ನಾನು ಇಡ್ಲಿ ಹೇಳಿದೆ, ನಿಗ್ದಾದ ಬೋರ್ಡ್ ಮರಕ್ಕೆ ನಿಂಗೆ ಚಹಾ ಬೋರ್ಡ್ ಅಂತ ಹೇಳಿದೆ. ಒಂದ್ಸಲ ಚಹಾ ಕುಡಿದ್ವಿ. ಮತ್ತೊಂದೇನು ತಗೊಂಡ ಬಗ್ಗೆನ ಬೋರ್ಡ್ ಮರಕ್ಕೆ ಕೂಡ ಒಂದು ಚಹಾ ಬೋರ್ಡ್ ಮರೆ. ಮತ್ತೆ ಚಹಾ ಕುಡಿದು ಅಲ್ಲಿಂದ ವಾಪಸ್ ಬಂದು ಲೈವ್ ಮಾಡ್ತಿದ್ವಿ. ವಾಕಿ ಟಾಕಿಯಲ್ಲಿ ನಾವು 3 ಜನ ಮಾತಾಡ್ತಿದ್ವಿ. ಅದು ಈಗಲೂ ನೆನಪಿದೆ. ಇಡೀ ದಿನ ಗಮ್ಮತ್ತಲ್ಲ ಏನೆಂತೆಲ್ಲ ಹೇಳ್ಕೊಂಡು ಅದು ವಾಕಿ ಟಾಕಿ. ನಾನು ಮಾತಾಡಿದ್ರೆ ಅವರಿಬ್ರಿಗೆ ಕೇಳಬೇಕು, ಅವರಿಬ್ರು ಮಾತಾಡೋದು ನಾನು ಕೇಳಬೇಕು ಅಷ್ಟೇ, ಮತ್ತೆ ಯಾರಿಗೂ ಇಲ್ಲ. ನಾವು 3 ಜನ ಕೂತು ಇಡೀ ನೈಟು, ಅದು ಮಳೆ ಬರುವಂಥ ಸಂದರ್ಭ, ಇಡೀ ನೈಟು ಈಗ ಗಮ್ಮತ್ತು ಮಾಡ್ಕೊಂಡಿದ್ವಿ. ಬೆಳಿಗ್ಗೆ ಪ್ಯಾಕಪ್ ಮಾಡಿ ಹೊರಡಬೇಕಾದ್ರೆ ಓಮಿನಿ ನಾನು ಹಿಡ್ಕೊಂಡಿದ್ದೆ, ನನ್ನ ಪಕ್ಕದಲ್ಲಿ ಸಂದೀಪ್ ಇದ್ದ, ಸೂರಜ್ ಇಂದ ಇದ್ದೆ. ಸೂರಜ್ ತುಂಬ ನಿದ್ದೆ ಬರ್ತಿತ್ತು. 1-2-3 ಹೊಂಡ ಹಾಕಿದಾಗ ಸಂದೀಪು ಈಗ ಸೊಂಟ ಹಿಡ್ಕೊಳ್ಳೋದಿತ್ತು. ನಿಧಾನಕ್ಕೂ ಬರೀ ಸೊಂಟ ಜಾರನೆ ಅಂತ ಹೇಳ್ತಿದ್ದ. ಗಮ್ಮತ್ತಲ್ಲಿ ಮಾತಾಡ್ಕೊ ಬರ್ತಿದ್ವಿ. ಆಮೇಲೆ ಅವನ ಮುಗಿಸಿ ಹೋಗಿ ಅವನು ಇಲ್ಲಿಂದ ಅದು ಹೋಗ್ಬೇಕಂತ ಈ ಘಟನೆ ಒಂದು 2 ದಿನ ಹಿಂದೆ ಫೋನ್ ಮಾಡಿ ಮಾತಾಡಿದ್ವಿ. ಒಂಜಿ ಲೈವ್ ಹೊಡಿತ್ತು ಸಂದೀಪು ದಾದ ಮಾಡ್ಕೋಗ ಅಂತ ಹೇಳಿ ಕೇಳಿದಾಗ ಚೇತು ಮಾಡ್ಕೋಗ ಕೇಂದಿರೆ ಪನ್ಪೆ 2 ದಿನ ಬರ್ಲೆ ಟೈಮ್ ಲೈವ್ ಉಂಟು ಫುಲ್ ಉಂಟು ನನಗೆ ಪನ್ಪೆ ಅಂತ
ಹೇಳಿದ. ಬಟ್ ಅವನು ಹೇಳಲೇ ಇಲ್ಲ ಅಲ್ಲಿ ತನಕ. ಭಾಳ ದುಃಖ ಅಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟ್ ಅವನ್ನ ನೋಡೋದಕ್ಕಾಗಿಲ್ಲ. ಒಂದೇ ಸಮಸ್ಯೆ ಮಧ್ಯದಲ್ಲಿ ಒಂದೊಂದು ಲಾಸ್ಟ್ ಮೂಮೆಂಟಲ್ಲಿ ನೋಡೋಕ್ಕಾಗಿಲ್ಲ ಅಂತ ಭಾಳ ದುಃಖ. ಬಟ್ ಒಂದು ಒಳ್ಳೆಯ ಸ್ನೇಹಿತ. ಒಂದು ಪೇಮೆಂಟ್ ವಿಚಾರದಲ್ಲೂ ಅಷ್ಟೇ ನನಗೆ ಲಾಸ್ಟ್ ಮೂಮೆಂಟ್ ಪೇಮೆಂಟ್ ಮಾಡಿದಾಗ ಎಷ್ಟು ಮುಜುಗರದಿಂದ ಕೇಳೋದು ಅಂತ ಹೇಳಿದ್ರೆ, ಚೇತು ಕೊರೋನಾ ಕಮ್ಮಿ ಆಡ ಅಂತ ಹೇಳಿ. ಕೊರೋನಾ ಕಮ್ಮಿ ಒಳ್ಳೆ ಪೇಮೆಂಟೇ ಕೊಟ್ಟಿದ್ದಾರೆ ನನಗೆ. ಚೇತು ಕೊರೋನಾ ಕಮ್ಮಿ ಆಡ, ಈಗ ಜಾಸ್ತಿ ಓಡಾಡ ಬಂದೆ, ಈ ಸ್ಟೇಟ್ ಕ್ಯಾಮ್ರಾ ಮೇಲೆ ಯಾಕೆ ನನಗೆ ಕೊಟ್ಟಿನ ಕಮ್ಮಿ. ಅವ್ನು ಹೇಳೋ ಸ್ಟೈಲೇ ಒಂಥರ ಆ ರೀತಿ ಇರುತ್ತೆ. ಇಜ್ಜಿ ಸ್ವದೀಪು ಎಡ್ಡೆಂಟು ನೆಕ್ಸ್ಟ್ ಲೈವ್ ಇತ್ತು ಪುರ ಬಲ್ಲೆ ಒಟ್ಟಿಗೆ ಹೋಗಿ ನಮ್ಮ ಗಮ್ಮತ್ ಮಾಡ್ಬೋದ ಅಂತ ಹೇಳ್ತೀವಿ. ಅವನು ಯಾವತ್ತು ಲೈವ್ ಮಾಡು ಅಂತ ಹೇಳ್ತಾನೆ, ನಮ್ಮ ಗಮ್ಮತ್ ಮಾಡ್ಬೋದ. ಮತ್ತು ಕ್ರಿಕೆಟಲ್ಲೂ ಕೂಡ ಅಷ್ಟೇ, ಕಾಲು ನೋವಿದ್ರು ಕೂಡ ಕ್ರಿಕೆಟಲ್ಲಿ 2 ರನ್ ನೋಡಿದ್ದಿದೆ ಅಷ್ಟು. ನಮ್ಮದು ಸ್ಟೇಟ್ ಮ್ಯಾಚ್ ಬಂದಿದ್ದ ಮಂಗಳೂರಲ್ಲಿ. ಈ ಸಲ ಲೈವ್ ಇಲ್ಲ ಅಂತಿದ್ರೆ ಹಾಸನಕ್ಕೆ ಸ್ಟೇಟ್ ಮ್ಯಾಚ್ಗೆ ಎಲ್ಲ ನಾವು ಹೋಗೋದು. ನಮ್ಮ ಟೀಮಲ್ಲಿ ಇದ್ದ. ಈ ಘಟನೆ ಆದಮೇಲೆ ಹಾಸನದಲ್ಲಿ ಮ್ಯಾಚ್ ಇತ್ತು. ನಮ್ಮ ಟೀಮಲ್ಲಿ ಸಂದೀಪ್ ಇದ್ದ. ಅವನ್ನ ಕರ್ಕೊಂಡೇ ಹೋಗೋದಂತ ಇತ್ತು. ಅಂದ್ರೆ ಒಂದು 2-3 ಮ್ಯಾಚ್ ಅವ್ನು ವಿನ್ ಮಾಡಿಸಿದ್ದಿಲ್ಲ ಅದೇ ಕಾರಣದಲ್ಲಿ. ಬಟ್ ಏನು ಮಾಡಲಿಕ್ಕಿಲ್ಲ, ಎಲ್ಲವೂ ಕೂಡ ವಿಧಿಲಿಕ್ಕಿಲ್ಲ. ಬಟ್ ಒಂದೊಳ್ಳೆಯ ಗೆಳೆಯ. ನಾನು ಇನ್ನೂ ನೆನೆಸ್ಕೋಬೇಕು, ನಾನು DKC ಭವನದ ದಿನ ನಾನು ರಜೆಯಲ್ಲಿದ್ದೆ. ನಾನು ಮ್ಯಾಚ್ ಇತ್ತು, ನಾನು ರಜೆಯಲ್ಲಿದ್ದೆ. DKC ಭವನದ ದಿನ ನನಗೆ ದೀಪಕ್ ಹೇಳಿದ್ರು, ಎಲ್ಲರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ DKC ಭವನ DC ಅವರು ಎಲ್ಲರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಯಾರು ಇರಲಿಲ್ಲ ಅವಾಗ. ಎಲ್ಲರೂ ಬಿಸಿ ಇದ್ರು. ಸೂರಜ್ ಬಿಸಿ ಇದ್ದ, ಅಂಕಿತ್ ಬಿಸಿ ಇದ್ದ, ಹರೀಶಣ್ಣ ಇಲ್ಲೇ ಇದ್ರು. ಯಾರು ಅಂತ ಹೇಳಿದಾಗ ಲಾಸ್ಟಿಗೆ ನೆನಪಾಗಿದ್ದೆ ಸಂದೀಪಿಗೆ ಫೋನ್ ಮಾಡಿ, ಸಂದೀಪ್ ಇಂಚೆಂಚು ಉಂಟು, ಸಂದೀಪ್ ಒಂಜಿ ಹೆಲ್ಪ್ ಮಾಡ್ಕೊಳ್ಳಿ ಅಂತ. ಅವು ಏನು ಮಲ್ಪುಗ ಅಂತ ಹೇಳಿ ಬಂದ. ಅದಿನ ತುಂಬ ಕಷ್ಟ ಆಗಿತ್ತು ಅಂತ. ಹೊಸ ಕ್ಯಾಮ್ರಾ ಅವನಿಗೆ ಗೊತ್ತೇ ಇಲ್ಲ ಕ್ಯಾಮ್ರಾದ ಬಗ್ಗೆ. ಹೊಸ ಕ್ಯಾಮ್ರಾ ನನಗೆ ಫೋನ್ ಮಾಡಿ ಕೇಳ್ತಿದ್ದೆ, ಲೈವ್ ಇನ್ಸರ್ಟ್ ಮಾಡೋದು, ಲೈವ್ ಕನೆಕ್ಟ್ ಮಾಡೋದು, ಕ್ಯಾಮ್ರಾ ಇಂಚೊಂದು ಅಂತೇಳಿ. ನಾನು ಮಧ್ಯದಲ್ಲಿ ಎಲ್ಲೂ ಇದ್ದೆ. ಅದೊಂದು ಬಹಳ ನೆನಪಾಗುತ್ತೆ ಆ ಸಂದರ್ಭದಲ್ಲಿ. ಯಾಕಂದ್ರೆ ಅವನು ಅದೇನಿಲ್ಲ ಅಂತಿದ್ರೆ ಭಾಳ ಕಷ್ಟ ಆಗ್ತಾಯಿತ್ತು. ನನಗೂ ಕಷ್ಟ ಆಗ್ತಾಯಿತ್ತು, ದೀಪಕ್ಕೆ ಕಷ್ಟ ಆಗ್ತಾಯಿತ್ತು. ಗೊತ್ತಿಲ್ಲ ಅಂತಿದ್ರು ನನಗೆ ಗೊತ್ತಿಲ್ಲ ಮರ ಅಂತ ಹೇಳಿ ಸುಮ್ಮನೆ ಇರಲಿಲ್ಲ. ಎಂತ ಮಾಡ್ಬೇಕಂತ ಕೇಳಿ ಮಾಡಿಕೊಟ್ಟಿದ್ದು. ಸೊ ಆ ಹೆಲ್ಪು ಅನೇಕ ಹೆಲ್ಪ್ಗಳಿವೆ. ಅವನ ಹೆಲ್ಪು ಯಾವತ್ತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಅವನ ನೆನಪು ಕೂಡ ಯಾವತ್ತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೆಸ್ ಕ್ಲಬ್ ಇರ್ಬೋದು, ನಮ್ಮ ಸುದ್ದಿಗಳು ಇರ್ಬೋದು, ಬೇರೆ ಲೈವಲ್ಲಿ ಇರ್ಬೋದು, ಪಾರ್ಟಿ ಇರ್ಬೋದು, ಕ್ರಿಕೆಟಲ್ಲಿ ಇರ್ಬೋದು, ತುಂಬ ಅನೇಕ ಫೋಟೋಸ್ಗಳನ್ನು ನೋಡಿದಾಗ ಅದನ್ನೆಲ್ಲ ಮತ್ತೆ ನೆನಪಾಗುತ್ತೆ. ಅಂತ ಒಳ್ಳೆ ಗೆಳೆಯ ಇನ್ನು ನಮ್ಮ ಜೊತೆ ಇಲ್ಲ ಅನ್ನೋದು ಬಹಳ ಬೇಸರ. ಬಟ್ ಏನು ಮಾಡಲಿಕ್ಕಿಲ್ಲ, ಇದನ್ನು ನಾವು ಅರಗಿಸಿಕೊಳ್ಳಬೇಕಾಗುತ್ತೆ. ಸಂದೀಪ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಸಂದೀಪಿಗೆ ಚಹಾ ಎಷ್ಟು ಇಷ್ಟ ಅಂತೇಳಿ ಮೊನ್ನೆ ಅವರ ಅಂತಿಮ ಯಾತ್ರೆಯಲ್ಲಿ ನೋಡಿದ್ದೇವೆ. ಒಂದು 15-20 ಚಹಾ ಅವರ ಮೃತದೇಹದ ಪಕ್ಕದಲ್ಲಿ ಇತ್ತು. ಬಿಸಿ ಬಿಸಿ ಚಹಾ ನಮಗೆ ಲೋಟಕ್ಕೆ ಸುಡಲಿಕ್ಕೆ ಆಗಲಿಲ್ಲ, ಅಷ್ಟು ಜನ ಚಹಾ ತಂದು ಕೊಟ್ಟಿದ್ದಾರೆ. ಅವರಿಗೆ ಪಲಾವ್ ಅಂದರೆ ತುಂಬ ಇಷ್ಟ. ಚಹಾ ಮತ್ತೆ ಪಲಾವ್ ಇಲ್ಲಿ ಪಕ್ಕದ ಪ್ರಾಂತ ಹೇಳುದು ಅಂತ ಹೇಳ್ತಿದ್ರು. ನಾಡಿದ್ದು ನಿಮ್ಮ ಕಾರ್ಯಕ್ರಮಕ್ಕೆ ಚಹಾ ಮತ್ತೆ ಪಲಾವನ್ನು ಮಾಡಿಸಿ. ಇಲ್ಲಿ ನೆರೆದಿರುವ ಎಲ್ಲ ಸ್ನೇಹಿತರ ಜೊತೆನೂ ಸಂದೀಪ್ ಒಂದೇ ರೀತಿ. ಅಂದರೆ ಕೆಲವರು ನಾವು ಹೇಳ್ತೇವೆ ಆ ವ್ಯಕ್ತಿ ಮುಖ ನೋಡಿ ಅಥವಾ ಜನ ನೋಡಿ ಮಾತಾಡು ಅಂತೇಳಿ, ಅದಕ್ಕೆ ಅಪವಾದ ಸಂದೀಪ್. ಎಲ್ಲರ ಜೊತೆ ಒಂದೇ ರೀತಿ. ಅದಕ್ಕೆ ಮುಖ್ಯ ಕಾರಣವ ಒಂದು ರೀತಿ ಒಳ್ಳೆಯತನ ಮತ್ತು ಮುಗ್ಧತೆ, ಅದೆರಡು ಒಂದು ಮಿಕ್ಸ್. ಅದು ಸ್ವಲ್ಪ ಜಾಸ್ತಿ ಇತ್ತು ಅವನಿಗೆ. ಮತ್ತೆ ಅವನನ್ನು ಆಡಿಕೊಂಡು ಅವನೇ ನಗಿಸ್ತಾ ಇದ್ರು. ಮತ್ತೆ ಬೆಂಗಳೂರಿಗೆ ಹೋಗುವ ಅವರು ಅದೇ ಗಾಡಿಯಲ್ಲಿ ಹೋಗುವ ಒಂದು ದಿವಸ ಮೊದಲು ಇಲ್ಲಿ ಬಂದು ನಮ್ಮ ಜೊತೆ ಎಲ್ಲ ಶುಕ್ರವಾರ ಇರಬೇಕು, ಅವರು ಹೋದದ್ದು ಶನಿವಾರ ಇರಬೇಕು. ಶುಕ್ರವಾರ ಇಲ್ಲಿ ಬಂದು ಯಾವತ್ತಿಗಿಂತ ಜಾಸ್ತಿ ನಮ್ಮ ಜೊತೆ ಎಲ್ಲ ಮಾತಾಡಿ ನನ್ನ ಜೊತೆ ಕೂಡ ತಮಾಷೆ ಎಲ್ಲ ಮಾಡಿ ಹೋದವ. ಆಮೇಲೆ ಒಂದು 3-4 ವರ್ಷ ಹಿಂದೆ ನನಗೊಂದು ನೆನಪು ಬರ್ತಾ ಇದೆ. ಒಂದು ಮಳೆಗಾಲಕ್ಕೆ ಸೀದಾ ಬಂದು ಇಲ್ಲಿ ನಮಗೆ ಒಂದು ಹೆಲ್ಮೆಟ್ ತೋರಿಸಿದ್ರು. ಆ ಹೆಲ್ಮೆಟ್ ಮೇಲೆ ಸರ್ವಿಸ್ ವೈರ್ ಬಿದ್ದಿತ್ತು. ಹೆಲ್ಮೆಟ್ 2 ತುಂಡಾಗಿತ್ತು. ಬೈಕಲ್ಲಿ ಬರುವಾಗ ಮಳೆಗಾಲಕ್ಕೆ ಅವನ ತಲೆ ಮೇಲೆನೆ ಸರ್ವಿಸ್ ವೈರ್ ಬಿದ್ದಿತ್ತು. ಅದನ್ನೇ ನಗತ್ತಾ ಬಂದು ಈಗ ತುಲೆ ಹೆಲ್ಮೆಟ್ ತುಲೆ ಅಂತೇಳಿ. ನನಗೆ ಗೊತ್ತಿದ್ದಾಗೆ 37 ವರ್ಷ ಬದುಕಿದ 37 ವರ್ಷ ಕೂಡ ಒಂದಲ್ಲೊಂದು ಆರೋಗ್ಯ ಸಮಸ್ಯೆಯಿಂದ
ಸಮಸ್ಯೆಯಿಂದಲೇ ಬದುಕ್ತಾ ಇದ್ದ ವ್ಯಕ್ತಿ, 35 ವರ್ಷ ಆರೋಗ್ಯ ಕಾರಣಕ್ಕೆ ನೋವು ತಿಂತಾ ಇದ್ದ ವ್ಯಕ್ತಿ. ಈಗ ಕಳೆದ 2-3 ವರ್ಷಗಳಿಂದ ನಮ್ಮ ತುಂಬ ಜನ ಪತ್ರಕರ್ತರು ನಮ್ಮನ್ನು ಅಗಲಿದ್ದಾರೆ. ಅದರಲ್ಲಿ ತುಂಬ ಸಣ್ಣ ವಯಸ್ಸಿನ ಸ್ನೇಹಿತ. ನಮಗೆಲ್ಲರಿಗೂ, ಅವರ ಕುಟುಂಬಕ್ಕೂ ನನಗೂ ನಿಮಗೂ ಎಲ್ರಿಗೂ ಆ ಒಂದು ದುಃಖವನ್ನು ಸಹಿಸುವ ಶಕ್ತಿ ದೇವರು ಕೊಡಲಿ ಅಂತ ಹೇಳಿ ನಾನು ನನ್ನ ಶ್ರದ್ಧಾಂಜಲಿಯನ್ನು ಸಂದೀಪಿಗೆ ಅರ್ಪಿಸ್ತಾ ಇದ್ದೆ. ಹರೀಶ್ ಪಾಲೇಚಾರ್ ಅವರು ಜೊತೆಗೆ ಕೆಲಸ ಮಾಡಿದವರು ಮತ್ತು ಕೊನೆಯ ಕ್ಷಣದವರೆಗೂ ಕೂಡ ಆಸ್ಪತ್ರೆಯಲ್ಲಿ, ಮನೆಯಲ್ಲಿ ಮತ್ತು ಅಂತಿಮವಾಗಿ ಅವರ ಕೆಲಸಗಳು ನಡೆಯುವಾಗಲೂ ಕೂಡ ಮನೆಯ ಮಗನಂತೆ ಜೊತೆಗಿದ್ದವರು ಹರೀಶ್ ಪಾಲೇಚಾರ್. ಕುಟುಂಬದವರು ಬಿಟ್ಟರೆ ನಮ್ಮ ಪೈಕಿ ಅತಿ ಹೆಚ್ಚು ನೋವು ಮತ್ತು ಬೇಸರ ಮಾಡಿಕೊಳ್ಳುವವರು ಹರೀಶ್ ಪಾಲೇಚಾರ್. ನುಡಿದವನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಶುಕ್ರವಾರ ಗುರುವಾರ ಇರಬೇಕು ಫಂಕ್ಷನ್ ಏನು ಪೂಜಾರಿ ಅಂದೇಳಿ ಈ ಚಾನ್ಸ್ ಅಂತ ಹೇಳಿ ಹೋಗ್ತಿದ್ರೆ ನಾನು ಹೋಗ್ತಿದ್ನ ಏನು ಮನೆಗೆ ಆಧಾರ ಇರ್ತಿತ್ತು. ನನ್ನನ್ನು ಅದೇ ಕಾಡ್ತಾ ಇದೆ. ನಾನು ನಮ್ಮ ಸ್ನೇಹಿತರಿಗೆ ಸ್ವಲ್ಪ ಬೈದಿದ್ದೇನೆ ಅಂತ ನನಗೆ ಬೇಸರ ಇರ್ಬೋದು. ಅದು ನನಗೆ ಸಂದೀಪ್ ಮೇಲೆ ಇದ್ದ ಅತಿಯಾದ ಪ್ರೀತಿ ಅವರಿಗೆ ಬೈದಿರ್ಬೋದು ಅಂತ ಅವ್ರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ. ಅದರ ಹೊರತಾಗಿ ಸಂದೀಪ್ ನಾನು ಸ್ನೇಹಿತರಲ್ಲ, ಅಣ್ಣ ತಮ್ಮಂದಿರಲ್ಲ. ಆದರೆ ಅವನಿಗೆ ನನಗೆ ಸ್ವಂತ ಅಣ್ಣ ತಮ್ಮಂದಿರು ಇಲ್ಲ. ನಾನು ಸಂದೀಪನ್ನ ತಮ್ಮನ ಥರ ನೋಡ್ತಿದ್ದೆ. ನಾನು ಎಲ್ರಿಗೂ ಎಷ್ಟು ರ್ಯಾಶ್ ಆಗಿ ಮಾತಾಡಲಿ, ಎಷ್ಟೇ ಕೆಟ್ಟದಾಗಿ ಬೈಲಿ, ನನ್ನ ಜೀವಮಾನದಲ್ಲಿ ಸಂದೀಪಿಗೆ ಒಂದು ಅಕ್ಷರ ಬೈದಿಲ್ಲ. ಮತ್ತು ನನಗೂ ಕೂಡ ಒಂದು ದಿನ ನನ್ನ ಜೊತೆ ತಮಾಷೆ ಮಾತಾಡೋದಾಗಲಿ ಅಥವಾ ಏರುದಲ್ಲಿ ಯಾವುದೂ ಮಾಡಲಿಲ್ಲ. ನನ್ನ ಜೊತೆ 2 ವರ್ಷ BTV ಕೆಲಸ ಕೂಡ ಮಾಡಿದ್ರು. ಆವತ್ತಿನಿಂದ ಇವತ್ತಿನ ಒಂದೇ ರೀತಿಯ ಆತ್ಮೀಯತೆ ಇರ್ತಿತ್ತು. ನಾನು ಉಡುಪಿಗೆ ಬಂದು 14 ವರ್ಷ ಆಯಿತು. ನನ್ನ ಬದುಕಿನಲ್ಲಿ ಸಂದೀಪ್ ಬಂದ ನಂತರ ಯಾರು ಬಂದಿದ್ದಾರೋ ಯಾರು ಹೋಗಿದಾರೋ ಗೊತ್ತಿಲ್ಲ. ಆದರೆ ಪ್ರತಿದಿನ ಎಷ್ಟೇ ದೂರ ಇರಲಿ, ಊಟ ಮಾಡಿದ ರೇಷನ್ನ ಅಂತ ರಾತ್ರಿ ಫೋನ್ ಮಾಡಿದ್ರು. ಹೇಳ್ತಾ ಇದ್ದಂತ ಒಂದೇ ಮನುಷ್ಯ ಇದ್ದಿದ್ದು ಸಂದೀಪ್. ಅಂದರೆ ಸಂದೀಪ್ ಗೊತ್ತಿತ್ತು ನಾನು ಒಬ್ಬನೇ ಇರ್ತೇನೆ. ಹಾಗಾಗಿ ಏನು ಇದರ ಹೊರತಾಗಿ ಪತ್ರಕರ್ತರಿಗೆ ಸಿಗಬೇಕಾದ ಗೌರವ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಿಗಲಿಲ್ಲ ಅನ್ನೋ ಒಂದು ನೋವು ನನಗಿದೆ. ನಾನು ಮಾತಾಡಬಾರ್ದು ಅಂತ ಹೇಳಿದ್ರು ದೀಪಕ್, ಆದರೂ ನಾನು ಮಾತಾಡ್ತೇನೆ. ಬುದ್ಧಿವಂತರ ಜಿಲ್ಲೆ ಅಂತ ನಾವು ಹೇಳ್ತೀವಿ. ಆದರೆ ಇಲ್ಲಿಯ ರಾಜಕಾರಣಿಗಳ ಮನೆಗಳಿಗೆ ಊಟ ತಿಂಡಿಯಂತೆ ನಾವು ಓಡ್ತೇವೆ, ಉಪವಾಸ ಕೊಡ್ತೇವೆ. ಆದರೆ ಒಬ್ಬರು ಒಂದು ಸೌಜನ್ಯಕ್ಕೂ ಒಂದು ಗೌರವ ಸಲ್ಲಿಸಲಿಲ್ಲ. ಈ ಜಿಲ್ಲೆಯಲ್ಲಿ DC ಏನಕ್ಕೂ ಪ್ರೆಸ್ ಮೀಟ್ ಮಾಡಿದಾಗ ಓಡ್ತೇವೆ. ಅವರಿಗೂ ಒಂದು ಸೌಜನ್ಯಕ್ಕಾದ ಒಂದು ಪತ್ರಕರ್ತ, ಯುವ ಪತ್ರಕರ್ತ, ಯಾರೋ ವಯಸ್ಸಾಗಿ 90-100 ವರ್ಷ ವಯಸ್ಸಾಗಿ ಸತ್ತಾಗ ಬರೆದಿದ್ರು ನನಗೆ ಇಷ್ಟು ಬೇಸರ ಮಾಡಿ ಗೊತ್ತಿರಲಿಲ್ಲ. ಆದರೆ ಇದು ಒಂದು ರೀತಿಯಲ್ಲಿ ಪತ್ರಕರ್ತರಿಗೆ ಅಂದ ಅಗೌರವ ಅನ್ನೋದು ನೋವು ನನಗಿದೆ. ಈ ಸಂದರ್ಭದಲ್ಲಿ ಮಾತಾಡ್ಬೋದು ಅಂತ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಜಿಲ್ಲೆಯಲ್ಲಿ ಇಂಥದ್ದು ಆಗಬಾರ್ದು. ಇನ್ನು ಮುಂದಿನ ಪತ್ರಕರ್ತರಿಗೆ ಈ ರೀತಿಯ ಒಂದು ಅಗೌರವ ಸಿಗಬಾರ್ದು ಅನ್ನೋದು ನನ್ನ ಆಸೆ. ಸಂದೀಪ್ನ ಕುಟುಂಬದ ಜೊತೆಗೆ ನನ್ನ ಕೈಯಲ್ಲಿ ಎಷ್ಟು ಇರಲಿಕ್ಕಾಗ್ತದೆ ಅಲ್ಲಿ ತನಕ ನಾನು ಬದುಕಿರೋದಕ್ಕೆ ಇರ್ತೇನೆ ಅಂತ ಹೇಳ್ತೇನೆ. ಅವರ ಅಪ್ಪ ಅಮ್ಮ ನನ್ನ ಅಪ್ಪ ಅಮ್ಮ ಇದ್ದಾಗೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಯಾವತ್ತಿಗೂ ಅವ್ರ ಜೊತೆಗೆ ಇರ್ತೇನೆ ಅಂತ ಹೇಳ್ತೇನೆ. ಪರೀಕ್ಷಿತ್ ಶೆಟ್ಟಿ. ವಿಧಿ ಎಷ್ಟು ಪೂರ್ಣ ಮತ್ತೆ ಆ ವಿಧಿಯಂತೆ ಎದುರಿಗೆ ಯಾವುದೋ ಆರ್ಟಿ ಕೂಡ ನಿಂದಿಲ್ಲ ಅನ್ನೋದು ಗೊತ್ತಾಗಿದೆ. ಒಂದು ಆಕ್ಸಿಡೆಂಟ್ ಆಗಿದೆ, CM ಆಗಿದ್ದಾರೆ. ಒಂದೊಂದು ಇತ್ತು ಹಾಸ್ಪಿಟಲ್ಗೆ ಬಂದಾಗಲೂ ಸಂದೀಪ್ ನೋವಾಗಿದ್ದ, ಸರಿಯಾಗ್ಬೋದು ಅನ್ನೋಂಥ ಒಂದು ಆಸೆ ಇತ್ತು ಮತ್ತು ಗ್ಯಾರಂಟಿ ಇತ್ತು, ಏನಾಗಲ್ಲ, ತುಂಬ ಗಟ್ಟಿ ಮನುಷ್ಯ. ಯಾಕಂದರೆ ಇನ್ನಿಂದಲೂ ಹಾಗೆ ತುಂಬ ಸ್ಟ್ರಾಂಗ್ ಸಂದೀಪ್. ಆ ಸಂದರ್ಭದಲ್ಲಿ ಡಾಕ್ಟ್ರು ಸ್ಕ್ಯಾನ್ ಬಂದಾಗ ಫಸ್ಟ್ ನೋಡಿದ್ದೆ ನಾನು.
ಮುಂದಿನ ಕೊನೆ ಕ್ಷಣದವರೆಗೂ ಅವನು ಬೆಡ್ ಇಡನೆ ಅನ್ನುವಂಥದ್ದು ಹೇಳಿ ಕೂಡ ಒಂದು ರೀತಿಯ ಇದೇ ಕೊಡಿದಾಗ ಆ ರೀತಿಯ ನೋವು ಆಗಿರುವಂಥದ್ದು ತುಂಬ ಹರಕೆ ಹೋಗ್ತೇನೆ. ಎರಡು ಸಂಧಿ ಪಾರಾಯಣ ಇರ್ಬೋದು, ಎಲ್ಲರೂ ಹೊರಗೆ ಹೋಗ್ತಾರೆ, ನಾನು ಒಂದು ಹೊರಗೆ ಹೋಗ್ತಾರೆ. ಅದು ಯಾವುದು ಕೂಡ ವಿಧಿ ಎದುರಿಗೆ ನಿಲ್ಲಿಲ್ಲ. ಸೊ ಕ್ಯಾಮ್ರಾ ವರ್ಕ್ ಇರ್ಬೋದು, ಮೊದಲು ಫಸ್ಟ್ ಕ್ಯಾಮ್ರಾ ಟಿವಿ ಬಂದಾಗ ಕ್ಯಾಮ್ರಾ ವರ್ಕ್ ನನ್ನ ಕ್ಯಾಮ್ರಾ ಇರಲಿಲ್ಲ. ಸೊ ಏನೋ ಹೇಳ್ಕೊಂಡು ಕ್ಯಾಮ್ರಾ ಉಂಟು ಅಂತ ಹೇಳ್ಕೊಂಡು ಸುಳ್ಳು ಹೇಳ್ತಾ ಇದೆ. ಆ ಸಮಯದಲ್ಲಿ ಸಂದೀಪ್ ಪಿ ಟಿ ಇದ್ದ, ಅವನ ಕ್ಯಾಮ್ರಾಮನ್ ನಾನು ತಗೊಂಡು ಸ್ಟೋರ್ ಇರ್ತಿದ್ದೆ. ಅಥವಾ ಫಸ್ಟ್ ಕ್ಯಾಮ್ರಾ ಹೇಳಿಕೊಟ್ಟರೆ ಸಂದೀಪ್ ಬಹಳಷ್ಟು ಟೆಕ್ನಿಕಲ್ ಇಶ್ಯೂ ಇರ್ಬೋದು, ಎಲ್ಲವನ್ನ ಸಂದೀಪ್ ಸಾಲ್ವ್ ಮಾಡಿರೋದು. ಸೊ ಬಹಳಷ್ಟು ಜಾಬೆಲ್ ಆಗಿ ಮತ್ತು ತುಂಬಾ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇತ್ತು. ಪೆನ್ ಡ್ರೈವ್ ಕಳೆದೋದು ಕೂಡ ನಾನು ಪೆನ್ ಡ್ರೈವ್ ತುಂಬಾ ಅಂದ್ರೆ ತುಂಬಾ ಬಿಡಿಸ್ತಾ ಇದ್ದೆ. ಆ ಸಮಯದಲ್ಲಿ ಹೊರಗಡೆ ಕೇಳ್ಕೊಂಡು ಎಲ್ಲ ಕೇಳಿದ ಕೂಡ ಪೆನ್ ಡ್ರೈವ್ ಸಿಕ್ತು, ತಂದ್ಕೊಟ್ಟ. ಬಹಳಷ್ಟು ದೈವಿಕವಾಗಿ ಅವನು ಒಟ್ಟಿಗಿದ್ದದ್ದು. ಸೊ ಬಹಳಷ್ಟು ನೋವಾಗ್ತಾ ಇದೆ. ಸಂದೀಪ್ ಇಲ್ಲಿ ಕಂಡಾಗ ಜಯಣ್ಣ ಹೋದಾಗ ಹಾಗೆ ಬಹಳಷ್ಟು ನೋವಾಗಿತ್ತು. ಈಗ ಸಂದೀಪ್ ಇದು ತುಂಬಾ ಸಣ್ಣ ವಯಸ್ಸು ಹೋಗಲೇಬಾರ್ದಿತ್ತು, ಅದು ಆಲೋಚನೆಗೆ ಬರಲ್ಲ. ಆ ರೀತಿಯಲ್ಲಿ ಸ್ಪೈನಲ್ ಕಾರ್ಡ್ ಹೋದಾಗ ನಾವು ಬಹಳಷ್ಟು ಸಾಧ್ಯತೆಗಳನ್ನು ಯೂಟ್ಯೂಬ್ ಅಲ್ಲಿ ಮಾಡ್ತಿದ್ದೆ, ಎಲ್ಲರೂ ಬೈತಿದ್ರು ನೀವು ನೋಡೋದು ಬಿಡು ಅಂತೇಳಿ. ಆದ್ರೂ ಎಲ್ಲಾದ್ರೂ ಯಾವ್ದಾದ್ರು ಕ್ಷಣದಲ್ಲೂ ಕಾಣ್ಬೋದ ಅಥವಾ ಒಂದು ಹೋಪು ನಾನು ಬಯಸ್ತಾ ಇದ್ದೆ, ಅದು ಆಗಿಲ್ಲ. ಸೊ ಕೊನೆ ಕ್ಷಣದಲ್ಲೂ ಒಂದು ಕಾಣಿಕೆ ಸಮಾವೇಶ ಆಯಿತು. ಆ ಸಂದರ್ಭದಲ್ಲಿ ಕೂಡ ಕ್ಯಾಮ್ರಾ ಮತ್ತು ಟ್ರೈಪಾಡ್ ತೊಗೊಳ್ಳಿಕ್ಕೆ ಬಂದ, ನಾನು ಬಿಡಲಿಲ್ಲ. ಸೊ ಇಲ್ಲಿ ಐಟಿಯಲ್ಲಿ ಒಂದು ಮಿನಿಸ್ಟರ್ ಬಂದಾಗ ಕ್ಯಾಮ್ರಾ ತಗೊಂಡು ನಾನು ಶೂಟಿಂಗ್ ಮಾಡಿ ನಾನು ಬಿಟ್ಟಿಲ್ಲ. ಯಾಕಂದ್ರೆ ತುಂಬಾ ಕಾನೂನು ಅಂತ ಹೇಳ್ಕೊಳ್ತಾ ಇದೆ, ಪ್ರಸ್ತಾಪಲ್ಲಿ ತುಂಬಾ ಕಾನೂನು ಅಂತೇಳಿ ತುಂಬಾ ಒದ್ದಾಡ್ತಾ ಇದ್ದ. ಅದು ನೋಡಿ ನನಗೆ ಕ್ಯಾಮ್ರಾ ಬೇಡ, ನಾನೇ ಇಟ್ಕೊಳ್ತೇನೆ ಅಂತೇಳಿ ನಾನೇ ತಗೊಂಡು ಶೂಟಿಂಗ್ ಹೋಗ್ತಾ ಇದ್ದೆ. ಸೊ ತುಂಬಾ ನೋವಲ್ಲಿ ಕೂಡ ಇಲ್ಲಿ ಸಾಧ್ಯನಾ ಅನ್ನೋದು ಕೂಡ ತುಂಬಾ ಆಶ್ಚರ್ಯ. ಯಾಕಂದ್ರೆ ನಾವು ಸಣ್ಣ ನೋವಾದ್ರೂ ಕೂಡ ಕ್ಯಾಮರಾವನ್ನ ನಾನು ಶೂಟಿಂಗ್ ನಾನು ತಗೊಳ್ತೇನೆ, ನಂಗೆ ಆಗ್ತಾ ಇಲ್ಲ ಸುಸ್ತು ಅಂತೇಳಿ ನಾನು ಇದ್ದದ್ದು ಇದೆ. ಸೊ ಆ ನೋವು ಸಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾರು ಕೂಡ. ಅಂತ ನೋವಲ್ಲೂ ಆತ ಆ ರೀತಿ ಓಡಾಡ್ತಿದ್ದ, ಕ್ಯಾಮ್ರಾ ಟ್ರೈ ಮಾಡಿಕೊಂಡು ಶೂಟಿಂಗ್ ಮಾಡ್ತಿದ್ದ ಅಂತ ಹೇಳಿದ್ರೆ ನಾನು ಹೆಡ್ಸ್ ಆಫ್ ಅಂತ ಹೇಳಲೇಬೇಕು. ಸಂದೀಪ್ ಮತ್ತೆ ಹುಟ್ಟಿ ಬಾ ಅಂತ ನಾನು ಪ್ರತೀಕ್ಷಣ ಕೇಳುವುದು. ಸೊ ಎಂತ ಒಳ್ಳೆ ಹುಡುಗ ಅಂತ ಹೇಳಿದ್ರೆ, ಸೊ ನನ್ನಲ್ಲೂ ಅಂತ ಒಳ್ಳೆ ವ್ಯಕ್ತಿತ್ವ ಇಲ್ಲ. ಸೊ ತಂದೆ ತಾಯಿಗೆ ದೊಡ್ಡ ನಮನ ಸಲ್ಲಿಸ್ತೇನೆ. ಸೊ ಇದೇ ದೊಡ್ಡ ಈ ರೀತಿ ಸಂದೀಪನ್ನ ಈ ರೀತಿ ನೋಡ್ಬೇಕು ಅನ್ನೋದು ಆಗ್ತಾ ಇಲ್ಲ. ನಾನು ಬಹಳಷ್ಟು ಕಂಟ್ರೋಲ್ ಮಾಡ್ಕೊಂಡೆ. ಆದ್ರೆ ಆ ಮುಖ, ಆ ನಗು ಮತ್ತು ಕೊನೆ ಕ್ಷಣದ ಆ ಮುಖವನ್ನು ನೋಡಿ ಕಂಟ್ರೋಲ್ ಆಗಲಿಲ್ಲ. ಸೊ ಬಹಳಷ್ಟು ನೋವಿನ ಸಂಗತಿ. ಪ್ರತಿಯೊಬ್ಬರಿಗೂ ಹೇಳೋ ಇಷ್ಟ, ಆದಷ್ಟು ಜಾಗ್ರತೆಯಾಗಿ ಓಡಾಡಿ. ಸೊ ಹೇಳ್ತಾ ನಾನು ಸಹಿಸ್ತೇನೆ. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಈ ಘಟನೆಯ ನಂತರ ಏನ್ ಮಾಡಬಹುದು ಅದನ್ನ ಮಾಡಿದೆ. ಈ ಬಗ್ಗೆ ಪ್ರಧಾನ ಕಾರ್ಯದರ್ಶಿ ನಜೀರ್ ಪುಲಿ ಅವರು ಮಾಹಿತಿಯನ್ನು ನೀಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸಂದೀಪ್ ಅಂದ್ರೆ ಈಗ ನಮ್ಗೆ ನೆನಪಿರೋದು ನಾವು ಮುಖಷ್ಟೇ, ಎಲ್ಲಿ ಸಿಕ್ಕಿದ್ರು ನಮ್ಮಂತ ಮಾತಾಡ್ತಿದ್ದ. ನಾವು ನೆನಪು ಮಾತ್ರ ಅಷ್ಟೇ. ದೇವರವರ ಆತ್ಮಕ್ಕೆ ಶಾಂತಿ ಇರಲಿ ಅಂತ ಪ್ರಾರ್ಥಿಸ್ತಾ, ಸಂದೀಪ್ ಅಪಘಾತ ಆದಾಗ ನಮಗೆ ಮಾಹಿತಿ ಸಿಕ್ಕಿದ ಕೂಡ ನಮ್ಮ ಸಂಘದವರೆಲ್ಲರೂ ಇಲ್ಲಿ ಆಸ್ಪತ್ರೆಗೆ ಹೋಗಿ ಎಲ್ಲ ದಾಖಲಾತಿಗೆ ಸಂದರ್ಭದಲ್ಲೆಲ್ಲ ಸಹಕರಿಸಿದ್ದೇವೆ ನಾವೆಲ್ಲ. ಅದರ ನಂತರ 21 ದಿನಗಳ ಕಾಲ ಸಾವು ಬದುಕಿನಂತೆ ಹೋರಾಟ ಮಾಡ್ತಿರುವಾಗ ಅವರಿಗೆ ಚಿಕಿತ್ಸೆಗೆ ಅವರ ಅಕ್ಕರ ಇನ್ಸೂರೆನ್ಸ್ ಉಂಟಂತ ನಮಗೆ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ನಾವು ಒಂದು ಆಶಾಭಾವನೆ ಇತ್ತು, ಹುಷಾರಾಗಿ ಬರ್ಬೋದು, ಮನೆಯಲ್ಲಿ ಇರ್ಬೋದು ಅಂತ. ಆ ಸಂದರ್ಭದಲ್ಲಿ ನಾವು ಸಂಘದಿಂದ ಏನಾದರೂ ನೆರವು ಮಾಡುವ ಅಂತ ನಾವು ಸ್ವಲ್ಪ ವಿಳಂಬ ಮಾಡಿದೆವು ಸಂಘದ ನೆರವು ಕೊಡಲಿಕ್ಕೆ. ಕೊನೆಗೆ ಅವರ ಸ್ಥಿತಿ ಗಂಭೀರ ಅಂತ ತಿಳ್ಕೊಂಡಾಗ ನಾವು ಏನಾದರೂ ಈಗ ನೆರವು ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಹಾಗಾಗಿ ಪತ್ರಿಕಾ ಭವನ ಸಮಿತಿಯಿಂದ ಮತ್ತು ನಮ್ಮ ಸಂಘದಿಂದ ಹಣ ಕೊಡುವಂತ ನಿರ್ಧಾರ ಮಾಡಿದೆವು. ಅದರ ಜೊತೆ ನಾವು ನಮ್ಮ ಸಂಘದ ಸದಸ್ಯರು 200 ಮಂದಿ ಸದಸ್ಯರಿದ್ದಾರೆ, ಅವರಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೊಡಲಿ ಅಂತ ಒಂದು ಸಂದೇಶ ಕಳಿಸಿದೆವು ವಾಟ್ಸಾಪ್ಗೆ. ನಾವು ನಿರೀಕ್ಷಿರಲಿಲ್ಲ, ನಮಗೆ ಒಂದೇ ದಿನದಲ್ಲಿ 1 ಲಕ್ಷ ಮೀರಿ ಹಣ ಸಂಗ್ರಹ ಆಯಿತು. ಮತ್ತೆ ಅದೇ ರೀತಿ ನಮ್ಮ ಸಂಘದ ಸದಸ್ಯರು ಬೇರೆ ಬೇರೆ ರಾಜಕಾರಣಿಗಳನ್ನು ರೀಚ್ ಆಗಿ ಕೆಲವರನ್ನೆಲ್ಲ ತಿಳಿಸಿದ ವಿಷಯ, ಅವರು ಕೂಡ ನಮಗೆ ತುಂಬ ಸ್ಪಂದನೆ ಮಾಡಿದರು. ಹೀಗೆ ಪ್ರಮೋದ್ ಮಧುರಾಜ್, ನಮ್ಮ ಕಿಶೋರ್ ಕುಮಾರ್ ವಿಧಾನ ಪರಿಷತ್ ಸದಸ್ಯ, ಮತ್ತೆ ಕ್ರೈಸ್ತ ಧರ್ಮ ಪ್ರಾಂತ್ಯ, ಹೀಗೆ ವಿವಿಧ ಸಂಘ ಸಂಸ್ಥೆಗಳು ಕೂಡ ನಮಗೆ ತುಂಬ ಧನ ಸಹಾಯ ಮಾಡಿದೆ. ಹೀಗೆ ನಾವು ನಮ್ಮ ಸದಸ್ಯರಿಂದಲೇ
ನಮ್ಮ ಸದಸ್ಯರಿಂದಲೇ ಸುಮಾರು ನಮ್ಮದು 2,06,000 ನಮಗೆ ಸಂಗ್ರಹ ಆಗಿತ್ತು. ಕೆಲವು ನೇರವಾಗಿ ಸಂದೀಪ್ ಅಕೌಂಟಿಗೆ ಹಾಕಿದ್ದಾರೆ. ಅಂದರೆ ನಮ್ಮದು ಗೂಗಲ್ ಪೇಯಲ್ಲಿ ಸಾಕಷ್ಟು ಹಣ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ, ಕೆಲವರು ನೇರವಾಗಿ ಹಾಕಿದ್ರು. ಮತ್ತು ನಮ್ಮ ಸಂಘದಿಂದ ಸುಮಾರು 50,000 ಬೇರೆ ಬೇರೆ ಸಂಘ, ತಾಲೂಕು ಸಂಘಗಳು, ಜಿಲ್ಲಾ ಸಂಘಗಳೆಲ್ಲ ಒಟ್ಟು ಸೇರಿದ 50-60,000ವರೆಗೂ ಸಂಗ್ರಹ ಆಗಿದೆ. ಹೀಗೆ ಅದರ ಮಧ್ಯೆ ನಮಗೆ ಸುಮಾರು 1,32,000 ರೂಪಾಯಿ ಕ್ಯಾಶ್ ಬಂದಿತ್ತು. ಮತ್ತೆಲ್ಲ ಚೆಕ್ ಮತ್ತು ಅಕೌಂಟಿಗೆಲ್ಲ ಹೋಗಿತ್ತು. ಚೆಕ್ ನಮ್ಮ ಸಂಘದ ಸದಸ್ಯರಿಂದಲೇ ಬಂದದ್ದು 1,32,000. ಅದಕ್ಕೆ ನಾವು ಹಣವನ್ನು ಏನು ಮಾಡಬೇಕು ಅಂತ ನಾವು ಅಂದರೆ ಚಿಕಿತ್ಸೆಗೆ ಅಂತ ಸಂಗ್ರಹ ಮಾಡಿದ್ದು. ಆದರೆ ಸಂದೀಪ್ ನಮ್ಮನ್ನು ಬಿಟ್ಟು ಹೋಗಿದ್ರು. ಅದಕ್ಕೆ ನಾವೇನು ಮಾಡಿದ್ದು, ಅಲ್ಲಿ ಆಸ್ಪತ್ರೆಯ ಬಾಕಿ ಮೊತ್ತವನ್ನು ನಾವು ಪಾವತಿಸುವ ನಿರ್ಧಾರ ಮಾಡಿದೆವು. ಅಲ್ಲಿ 1,30,000 ಆಗಿತ್ತು. ಮತ್ತು ನಾವು ಮಣಿಪಾಲ KMC ಆಸ್ಪತ್ರೆ ರೀಚ್ ಆಗಿ ಅವರ ಹತ್ರ ಮಾತುಕತೆ ಮಾಡಿ ಸ್ವಲ್ಪ ಡಿಸ್ಕೌಂಟ್ ಮಾಡಿ 1,00,000 ರೂಪಾಯಿ ಪಾವತಿಸಲಿಕ್ಕೆ ಹೇಳಿದರು. ಅದನ್ನು ನಾವು ಉಳಿದ ಸಂಗ್ರಹದ ಮೊತ್ತವನ್ನೇ ಪಾವತಿಸಿದೆವು. ನಮಗೆ ಆ KMC ಅವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ತುಂಬ ಸಹಾಯ ಮಾಡಿದ್ದಾರೆ ಎಲ್ಲ ರೀತಿಯಲ್ಲೂ. ನಮಗೆ ಯಾವುದೇ ಹಣವನ್ನು ಪದೇ ಪದೇ ಪಾವತಿಸಿ ಮಾಡಬೇಕು ಕಿರಿಕಿರು ಮಾಡಲಿಲ್ಲ. ನಾವು ಕೊಟ್ಟಾಗ ತಗೊಂಡ್ರು ಅವರು 1,00,000 ಪಾವತಿಸಿದೆ. ಮತ್ತು ನಾವು ಅವತ್ತು ಸಂದೀಪ್ ಮೃತಪಟ್ಟಾಗ ಅವರ ಕಾನೂನು ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಇತ್ತು. ಆಗ ತುಂಬ ಸಮಸ್ಯೆ ಆಗಿತ್ತು ನಮಗೆ. ಮಣಿಪಾಲ ಸ್ಟೇಷನಲ್ಲಿ ಹೋದಾಗ ಹಾಸನದಿಂದಲೇ ಬರಬೇಕು ಅಂತ ಆಯಿತು. ಪೊಲೀಸರು ಇಲ್ಲಿ ಬಂದು ಹಾಸನದಿಂದ ಬರಲಿಕ್ಕೆ ಓಕೆ ನಾವು ಒಪ್ಪಿದ್ದು. ಆದರೆ ಮತ್ತೊಂದು ಮಾಹಿತಿ ಬಂತು, ಇಲ್ಲಿಂದ ಯಾರಾದರೂ ಪೋಷಕರು ಹೋಗಿ ಅಲ್ಲಿ ರಿಪೋರ್ಟ್ ಮಾಡಿದ ನಂತರ ಅಲ್ಲಿಂದ ಬರೋದು, ಅದು 1 ದಿನ ಫುಲ್ ಹಿಡಿತದೆ, ಮತ್ತು 2 ದಿನ ಕಾಯಬೇಕಾಗ್ತದೆ ಅಂತ ಆಯಿತು. ಮತ್ತು ನಾವು ಮಣಿಪಾಲ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಹತ್ರ ಮಾತನಾಡಿ ಅವರು ಅಲ್ಲಿ SIಗೆ ಹೇಳಿ ಇಲ್ಲಿಂದ ಬರುವಾಗ ಬೇಡ, ನೀವೇ ಬರಿ, ಅಲ್ಲಿಂದ ಬರಲಿ ಅಂತ ಹೇಳಿದರು. ಹಾಗೆ ಅಲ್ಲಿಂದ ಪೊಲೀಸರನ್ನು ಕಳಿಸಿಕೊಟ್ರು ಇಮಿಡಿಯೇಟ್. ಅವರಿಗೆ ಬೇಕಾದ ವೆಚ್ಚವನ್ನೆಲ್ಲ ನಾವೇ ಸಂಘವೇ ನೋಡ್ಕೊಂಡಿದ್ದೇವೆ ಈ ಸಂಗ್ರಹದ ಮೊತ್ತದಲ್ಲಿ. ಮತ್ತು ಇಮಿಡಿಯೇಟ್ ಬಂದು ಇಮಿಡಿಯೇಟ್ ಪೋಸ್ಟ್ ಮಾಡೋ ರಾತ್ರಿಯೇ ಮುಗಿಸಿ ಆಯಿತು. ಅದರ ನಂತರ ನಮ್ಮ ಸಂಘ ಅಂದರೆ ನಾನು ಪದಾಧಿಕಾರಿ ಮಾತ್ರ ಅಂತ ಹೇಳಿದ್ರು, ಪ್ರತಿಯೊಬ್ಬ ಸದಸ್ಯ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ಸಹಕಾರ ಮಾಡಿದ್ದಾರೆ. ಅವರಿಗೆ ನಾವು ಚಿರಋಣಿಯಾಗಿರ್ತೇವೆ. ನಾ ಈ ಮಾತೆಲ್ಲ ಯಾಕೆ ಅಂತ ಹೇಳ್ತಿದ್ರೆ, ನಮ್ಮ ಸಂಘ ಸದಸ್ಯರ ಖುಷಿಯಲ್ಲಿ ಮಾತ್ರ ಅಲ್ಲ, ಅವರಿಗೆ ನೋವಾದಾಗ ನಮ್ಮ ಸಂಘ ಇರ್ತದೆ ಅಂತ ಒಂದು ಪೋಷಕರಿಗೆ ಒಂದು ಭರವಸೆ ಬರಲಿ ಅಂತ ನಾ ಈ ಮಾತೆಲ್ಲ ಹೇಳ್ತಾ ಇದ್ದೇನೆ. ಈಗ ನಮ್ಮ ಹತ್ರ ಈಗ ಈ ಸಂಘದಲ್ಲಿ ಸದಸ್ಯರಿಂದ ಸಂಗ್ರಹದ ಸುಮಾರು 23,000 ರೂಪಾಯಿ ನಗದು ಉಳ್ಕೊಂಡಿದೆ. ಅದೆಲ್ಲವೂ ಅವರ ಮನೆಯವರಿಗೆ ತಲುಪುವಂಥದ್ದೇ. ಅದನ್ನು ನಾವು ತಲುಪಿಸಿ ನಮ್ಮ ಕರ್ತವ್ಯ. ಮತ್ತು ಅದೇ ರೀತಿ ತಾಲೂಕು ಸಂಘಗಳಿಂದ ಬ್ರಹ್ಮರ ತಾಲೂಕಿಂದ 25,000 ಬಂದಿದೆ, ಕಾರ್ಕಳ ತಾಲೂಕಿಂದ 10,000 ಚೆಕ್, ಮತ್ತು ರಾಜ್ಯ ಸಂಘ 10,000, ಪತ್ರಿಕಾ ಭವನ ಸಮಿತಿ 20,000, ಮತ್ತು ಪ್ರಮೋದ್ ಬಂಧುರಾಜ್ 50,000 ಕೊಟ್ಟಿದ್ದಾರೆ, ಸೊರಕ್ಕೆ ಅವರು ಕೊಟ್ಟಿದ್ದಾರೆ, ಮತ್ತು ನಮ್ಮ ಉಡುಪಿ ಜಿಲ್ಲಾ ಪತ್ರಕರ್ತರ ಸಂಘ 10,000. ಈಗ ಸರ್ ಸುಮಾರು 1,00,000ಕ್ಕೂ ಅಧಿಕ ಮೊತ್ತ ಉಂಟು. ಅದನ್ನು ಕುಟುಂಬ ಸಿನಿಮರ ಜಿಲ್ಲಾ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಅವರು ಹಸ್ತಾಂತರ ಮಾಡಬೇಕಂತ ಕೋರಿಕೊಳ್ತಾ ಇದ್ದಾರೆ. ಆರಂಭದ ದಿನದಿಂದಲೂ ಕೂಡ ಸಂದೀಪ್ ಅವರ ಅಕ್ಕ ಯಾವುದೇ ನಿರೀಕ್ಷೆಯನ್ನು ಇಟ್ಕೊಂಡಿಲ್ಲ. ನಾವು ಈ ತರ ಮಾಡ್ತೇವೆ ಅಂತ ಹೇಳಿದಾಗ ಅದಕ್ಕೆ ಬೇಸರವನ್ನೇ ವ್ಯಕ್ತಪಡಿಸಿದ್ದು, ಬಿಟ್ರೆ ಅವರು ಕೇಳುವವರು ಅಲ್ಲವೇ ಅಲ್ಲ. ಆದ್ರೆ ಇದು ನಮ್ಮ ಕರ್ತವ್ಯ ಮತ್ತು ಸಂದೀಪ್ ಮೇಲಿನ ಪ್ರೀತಿಗೆ ಇದನ್ನು ನಾವು ಕೊಡ್ತಾ ಇದ್ದೇವೆ. ಅವರ ತಂದೆ ತಾಯಿಗೆ ಮತ್ತು ಅವರ ಕುಟುಂಬಕ್ಕೆ ಮುಂದಿನ ಜೀವನಕ್ಕೆ ಒಂದು ಕಿಂಚಿತ್ ಸಹಾಯ ಆಗಲಿ ಅನ್ನೋ ಹಿನ್ನೆಲೆಯಲ್ಲಿ ಈ ಹಣವನ್ನು ಕೊಡ್ತಾ ಇರೋದು ಹೊರತಾಗಿ ಬೇರೆ ಏನೂ ಅಲ್ಲ ಅಂತ ಹೇಳಿ ಕುಟುಂಬ ಭಾವಿಸಬೇಕು ಅಂತ ಹೇಳಿ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹೇಳ್ತಾ ಇದೆ. ಸಂದೀಪ್ ನಮ್ಮಲ್ಲಿ ಎಲ್ಲರಿಗಿಂತ ಸಣ್ಣವ, ಆದರೆ ಬದುಕಿನ ಹೇಗೆ ಬದುಕಬೇಕು ಅಂತ ನಮಗೆಲ್ಲ ಒಂದು ಪಾಠ ಕಲಿಸಿ ಹೋಗಿದ್ದಾರೆ. ತುಂಬಾ ಸ್ವಾಭಿಮಾನಿ. ಅವನಿಗೆ ICUಲಿ ಸಹ ಒಂದೇ ಚಿಂತೆ, ಅಕ್ಕ ಕಾಸೆ ಅಂತ ಹಾಕೊಂಡು ಈಗ ಬಂಗ ಹಾಕೊಂಡಂತ ಪ್ರೆಸ್ ಕ್ಲಬ್ ಕೇಂದ್ರ. ಫಸ್ಟ್ ಟೈಮ್ ನಾನು ಅವನಿಂದ ಕೇಳಿದ್ದು ಯಾರ ಹತ್ರ ದುಡ್ಡು ತಗೊಳ್ಳೋದು. ಅವನು ಫಸ್ಟ್ ಟೈಮ್ ಅವನು ಆ ಮಾತು ಹೇಳಿದ್ರು. ಇಷ್ಟು 37 ವರ್ಷ ಅವನ ಜೀವಮಾನದಲ್ಲಿ ನಾನು ಇಷ್ಟವರೆಗೂ ಕೇಳಿಲ್ಲ ಅವರ ಹತ್ರ ದುಡ್ಡು ತಗೋ, ಇವ್ರ ಹತ್ರ ದುಡ್ಡು ತಗೋ. ಇದೇ ಮೊದಲ ಸಲ. ಮೋಸ್ಟ್ಲಿ ಅವನಿಗೆ ಸಹ ಗೊತ್ತಿರಬೇಕು. ನಾನು 2 ಕೆಲಸ ಕೊಟ್ಟಿದ್ದೆ ಅವನಿಗೆ. ಒಂದು ಕೆಲಸ ಮಾಡಿದ್ದಾನೆ. ಅವನು ಬೆಂಗಳೂರು ಹೋಗೋ ಹಿಂದಿನ ದಿನ ನನಗೆ ಕಾಲ್ ಮಾಡಿದ, ಅಕ್ಕ ನೀನು
ಒಂಜಿ ಕೆಲಸ ಆಂಡು ಕುಡೊಂಜಿ ಕೆಲಸ ಹೆಂಗೆ ಮಾಡ್ತಾರೆ ಆಪು ಚಕ್ಕ ಬಂದು ಮಾಡ್ತೇನೆ ಹೇಳಿಲ್ಲ ಅವನು. ಮೋಸ್ಟ್ಲಿ ಅವನಿಗೆ ಒಳಗಿಂದೊಳಗೆ ಅವನಿಗೆ ಗೊತ್ತಿರಬೇಕು ನಾನು ವಾಪಸ್ ಬರುವುದಿಲ್ಲ ಅಥವಾ ನಮ್ಮೊಟ್ಟಿಗೆ ಅವನು ಇನ್ನು ಮುಂದೆ ಇರುವುದಿಲ್ಲ ಅಂತ. ಐಸಿಯಲ್ಲಿ ಸಹ ಅಷ್ಟೇ ಇಲ್ಲ ಲೆಸನ್ ಪೋಲೆ ಪುನಃ ಹಾಕುಚಿ ನಾನು ಅವನು ಐಸಿದು ವಾರ್ಡಿಗೆ ಬಂದರೆ ಒಂದು ಧೈರ್ಯ ವಾರ್ಡಿಗೆ ಬಂದಿದ್ದಾನೆ. ನನಗೆ ಆಕ್ಚುಲಿ ಗೊತ್ತಿಲ್ಲ ಅವನದು ಏನಿದೆ ಕಂಡೀಷನ್, ಯಾಕಂದ್ರೆ ಅವನ ಮುಖ ನೋಡುವಾಗ ಅವನು ಅಷ್ಟು ನರಳ್ತಾ ಇದ್ದಾನೆ ಅಂತ ಅನಿಸೇ ಇಲ್ಲ. ಅಥವಾ ಅವನು ನಂದು ಮತ್ತೆ ಅವನದು ಅಟ್ಯಾಚ್ಮೆಂಟ್ ಅದು ನಾರ್ಮಲ್ ಅಕ್ಕ ತಮ್ಮ ಆ ಥರ ಅಲ್ಲ. ಯಾಕೆಂದ್ರೆ ಸಣ್ಣ ಮಗುವಿಂದ ಅವನು ನನಗೆ ಅಂಟಿಕೊಂಡೇ ಬೆಳೆದಿದ್ದು. ಅವನು ಸರ್ ಹೇಳಿದ್ರು ಅವನು ಹೋರಾಟಗಾರ ಅಂತ. ಅವನು ಸಣ್ಣ ಮಗುವಿಂದ ಅವನು ಹೋರಾಟ, ಜೀವನಕ್ಕಾಗಿ ಸಹ ಹೋರಾಟ, ಎಲ್ಲ ಹೋರಾಟ ಮಾಡಿ ಅವನು 38 ವರ್ಷ ಅವನು ಜೀವನ ಮಾಡಿದ್ದಾನೆ. ಆಗದಿಂದ ಸಹ ಅವನು ಸ್ಕೂಲಿಗೆ ಹೋಗುವಾಗ ಸಹ ನಾನೇ ಅವನ ಬ್ಯಾಗ್ ಇಟ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಅವನಿಗೆ ಅಷ್ಟು ಭಾರ ಉಟ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಅಷ್ಟು ಆ ಥರ ನಾನು ಮತ್ತೆ ಅವನು ನಂದು ಮತ್ತೆ ನನ್ನ ಹಸ್ಬೆಂಡ್ ಎಲ್ಲ ಪ್ಲಾನ್ ಅಲ್ಲಿ ಅವನೇ. ಅಲ್ಲಿ ಜಾಗ ತಗೊಂಡಿದ್ದೇವೆ, ಅದು ಸಂದೀಪ್ ಒಂದಲ್ಲಿ ಒಂದು ಮನೆ ಸಂದೀಪ್, ಯಾಕಂದ್ರೆ ಸಂದೀಪ್ ನಮ್ಮೊಟ್ಟಿಗೆ ಇರ್ಬೇಕು, ಸಂದೀಪ್ ನಮ್ಮೊಟ್ಟಿಗೆ. ನಾನು ಚಿಕ್ಕಮಗಳೂರಲ್ಲಿ ಸಹ ಹೇಳಿದ್ರು ಅಪ್ಪ ಅಮ್ಮ ನನ್ನೊಟ್ಟಿಗೆ ಬರೋದಿಲ್ಲ, ಯಾಕಂದ್ರೆ ಅವನಿಗೆ ಸಂದೀಪೇ ಬೇಕು, ನಾನು ಬೇಡ. ಮೋಸ್ಟ್ಲಿ ಅವನಿಗೆ ಅದೆಲ್ಲ ಗೊತ್ತಾಗಿರ್ಬೇಕು. ಅಕ್ಕನಿಗೆ ನನ್ನ ಮೇಲೆ ಎಷ್ಟು ಕಂಪ್ಲೇಂಟ್ ಇದೆ, ಅಪ್ಪ ಅಮ್ಮ ನಿನ್ಗೆ ಬಿಟ್ಟು ಹೋಗ್ತಾನೆ, ಪರ್ಮನೆಂಟ್ ನೀನೇ ನೋಡ್ಕೋ ಅಂತ. ಮೋಸ್ಟ್ಲಿ ಅದು ಇರ್ಬೋದು ಅಂತ. ಎಲ್ಲರಿಗಿಂತ ಕಡಿಮೆ ಈ 13 ವರ್ಷ ನಾನು ಮಾತ್ರ ಅವನು ತುಂಬಾ ದೂರನೇ ಇರ್ತಿದ್ದು. ಖಾಲಿ ಫೋನಲ್ಲಿ ಯಾವ್ದಾದ್ರು ಊರಿಗೆ ಬಂದ್ರೆ ಮಾತ್ರ. ಮೊನ್ನೆ ಹಾಸ್ಪಿಟಲ್ ಬಂದಾಗ ಸಹ ಅಷ್ಟೇ, ನಾನು ಹೇಳಿದ್ರೆ ಮನೆ ಹೋಗಿ ಬರ್ತೇನೆ, ನಾನು ಈಗ ಚಿಕ್ಕಮಂಗ್ಳೂರಿಂದ ಬಂದೆ ಮಗ, ಮನೆ ಹೋಗಿ ನಾಳೆ ಬರ್ತೇನೆ. ಬೇಡ, ನೀನು ಇವತ್ತು ಕುತ್ಕೊಳ್ಳಬೇಕು, ಹೋಗುದೇ ಬೇಡ, ಸರಿ ಕುತ್ಕೊಳ್ತೇನೆ, ನಾಳೆ ಬೆಳಿಗ್ಗೆ ಹೋಗಿ ಸಂಜೆ ಬರ್ತೇನೆ, ಬೇಡ ನಾಳೆ ಬೆಳಿಗ್ಗೆ ಹೋಗಿ ಬೇಗನೆ ಬರ್ತೇನೆ. ಯಾಕಂದ್ರೆ ಮೋಸ್ಟ್ಲಿ ಅವನಿಗೆ ಗೊತ್ತಿದೆ ನಾಳೆಯಿಂದ ನಾನು ಇಲ್ಲ, ನನಗೆ ಅಕ್ಕನೊಟ್ಟಿಗೆ ಜಾಸ್ತಿ ಟೈಮ್ ಇರಬೇಕು, ಅಕ್ಕನೊಟ್ಟಿಗೆ. ಅವನಿಗೆಲ್ಲ ಗೊತ್ತಿತ್ತು, ಆದ್ರೆ ನಮ್ಗೇನೆ ಅವನು ಹೇಳಲಿಲ್ಲ. ನಾವು ಯಾರು ಅಳುವುದು ಸಹ ಅವನಿಗೆ ಇಷ್ಟವೂ ಇಲ್ಲ, ಅದಕ್ಕೆ ನಾವು ಜಾಸ್ತಿ ಅಳ್ತಾನೂ ಇಲ್ಲ. ನಾವು ಕಣ್ಣೀರು ಹಾಕಬಾರ್ದು ಅಂತಾನೆ ಅವನಿಗೆ ಬುಲ್ಪುಡ್ಚಿಕ ಅಷ್ಟೇ. ಅವನ ಅಕ್ಕ ಸಹ ಹೇಳುದಿಲ್ಲ, ನನಗೆ ಅಷ್ಟೇ, ಇಚ್ಚಿಕ ಅಂದಿಕ ಅಂದುಮ ಈಚಿ. ಇಷ್ಟೆಲ್ಲ ನಾನು ಅಮ್ಮನಿಗೆ ಅವನು ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಸಹ ಹೇಳಿದೆ, ಅಮ್ಮ ಸಂದೀಪ್ನ ಫ್ರೆಂಡ್ಸ್ ಪಂಡ ಫ್ರೆಂಡ್ಸ್ ಒಂಜಿ ಬಂಗಾರದ ಹೆಂಚಿನ ಫ್ರೆಂಡ್ಸ್ ಬಂದೆ ಒರಿ ಆಗಲ್ಲ ಆಯ್ತ ಫ್ರೆಂಡ್ಸ್ ಎಲ್ಲ ಹಾಲಿಚ್ಚಿ ಫ್ರೆಂಡ್ಸ್ ಬರ್ತಾರೆ, ಅವ್ರ ಅಮ್ಮ ಬರ್ತಾರೆ, ಎಲ್ಲರೂ ಬರುವಾಗ ದೇವರ ಎಲ್ಲಿಯಾದ್ರೂ ಪ್ರಸಾದ ತಗೊಂಡು ಬರ್ತಾರೆ. ಹರಕೆ ಹೇಳಿದ್ದಾರೆ, ನಮ್ಗೆಲ್ಲರಿಗಿಂತ ಜಾಸ್ತಿ ಹರಕೆ ಹೇಳಿದ್ದಾರೆ. ಇದೆಲ್ಲ ನಮ್ಗೆ ಹೇಗೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆಂದ್ರೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಫ್ಯಾಮಿಲಿಗಿಂತ ಇದ್ದದೆಲ್ಲ ನೀವೇ ನಮ್ಗೆ. ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಯಾರಿಗೆ ಕಷ್ಟ ಬಂದದ್ದು ಇದ್ದಿದ್ದು ನನ್ನಮ್ಮ ಮತ್ತೆ ಸಂದೀಪ್. ನಮ್ಗೆ ಕಷ್ಟ ಬಂದಾಗ ಇದ್ದಿದ್ದೆಲ್ಲ ನೀವೇ, ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲೀಸ್. ನನಗೆ ಹೇಗೆ ಕೃತಜ್ಞತೆ ಹೇಳಬೇಕು ನಿಮ್ಮ ಸಹಾಯಕ್ಕೆ, ಅಥವಾ ಇಷ್ಟೆಲ್ಲ ಸಹಾಯ ಮಾಡಿದ್ದಕ್ಕೆ ಸಂದೀಪ್ಗೆ ಏನಾದ್ರು ಅವನಿಗೆ ಹರ್ಟ್ ಆಗಿರ್ಬೇಕಾ, ನಾನು ಇಷ್ಟು ಜನರಿಗೆ ತೊಂದರೆ ಮಾಡಿದರೆ ಅದು ಆ ಥರ ಸಹ ಅನ್ನಿಸ್ತದೆ. ತುಂಬಾ ಥ್ಯಾಂಕ್ ಯು ವೆರಿ ಮಚ್. ಸಂದೀಪ್ನದ್ದು 13ನೇ ದಿನದ್ದು ಕೆಲಸ ನಾವು 3 ತಾರೀಕಿಗೆ ಮಾಡ್ತಿದ್ದೇವೆ. ಇಲ್ಲೇ ನಾವು ಎಲ್ಲರಿಗೆ ಸಪರೇಟ್ ಆಗಿ ಬೇರೆ ಹೇಳಿಕ್ಕೆ ಆಗಲ್ಲ. ಎಲ್ಲರೂ ದಯವಿಟ್ಟು ಆ ದಿನ ಒಂದು ಬರಬೇಕು. ನುಡಿದಮನ ಸಭೆಯಲ್ಲಿ ಭಾಗವಹಿಸಿದ ವಿಜಯ್ ಕುಮಾರ್ ಸೊರಕೆ ಅವರು ಮತ್ತು ರಮೇಶ್ ಕಾಂಚನ್ ಅವರು ಆರ್ಥಿಕ ಸಹಾಯವನ್ನು ಸಂಘದ ಮೂಲಕ ಅದನ್ನು ಸಂಘ ಹಸ್ತಾಂತರ ಮಾಡಬೇಕು ಅಂತೇಳಿ ರಮೇಶ್ ಕಾಂಚನ್ ಅವರು ಇಲ್ಲೇ ಇದ್ದಾರೆ. ಎಲ್ಲರೂ ಅಲ್ಲಿಂದ ನುಡಿದಮನವನ್ನು ಸಲ್ಲಿಸಿದ್ದಾರೆ. ಬಹಳ ಬೇಸರ ಇದೆ, ಆದ್ರೆ ನಮಗೆ
ಸಂದೀಪ್ನ ಫೋಟೋಗಳನ್ನ ಇನ್ನು ಫೋಟೋಗಳಲ್ಲಿ ಮಾತ್ರ ಅವರನ್ನು ನೋಡ್ಲಿಕ್ಕೆ ಆಗುದು. ಎಲ್ಲ ಫೋಟೋದಲ್ಲಿ ಖುಷಿಗಳು ಮಾತ್ರ ಇರುದು, ಎಲ್ಲೂ ಕೂಡ ಬೇಸರ ಇಲ್ಲ. ಅವರು ಇಲ್ಲ ಅಂತ ಹೇಳಿ ನೋವು ಮಾತ್ರ ಹೊರತುಪಡಿಸಿದ್ರೆ ಅವರ ಯಾವ ಫೋಟೋದಲ್ಲೂ ಕೂಡ ಇನ್ನು ಮುಂದೆ ಬೇಸರ ಇಲ್ಲ. ಈಗಲೂ ಕೂಡ ನಾವು ಇಷ್ಟು ಬೇಸರ ಆಗಿದ್ದು ಈ ತುಳಿದವರ ಸಭೆಯಲ್ಲಿ ಮಾತ್ರ. ಮೊನ್ನೆ ಅವರು ಮೃತಪಟ್ಟಾಗಲೂ ಅವರನ್ನ ಅಂತ್ಯ ಸಂಸ್ಕಾರ ಮಾಡುವಾಗಲೂ ನಾವು ಇಷ್ಟು ಬೇಸರಗೊಳ್ಳಿಲ್ಲ. ಅವರ ಬಗ್ಗೆ ಮಾತನಾಡುವಾಗ ಎಲ್ಲರೂ ಕೂಡ ಬೇಸರಗೊಂಡಿದ್ದಾರೆ. ಇನ್ನು ಮುಂದೆ ಆ ನೋವು ಇದ್ದೇ ಇರ್ತದೆ, ಆದ್ರೆ ಆ ಫೋಟೋಗಳು ನಮ್ಗೆ ಯಾವತ್ತೂ ಕೂಡ ಖುಷಿ ಕೊಡ್ತದೆ. ಎಲ್ಲರೂ ಕೂಡ ಬಂದು ನುಡಿನಮನವನ್ನ ಸಲ್ಲಿಸಬೇಕು ಅಂತ ಕೇಳಿಕೊಳ್ತೇನೆ. ನುಡಿತರ ಸಂಘದ ಪದಾಧಿಕಾರಿಗಳು, ತಾಲೂಕು ಸಂಘದ ಪ್ರತಿನಿಧಿಗಳು, ಹಿರಿಯ ಪತ್ರಕರ್ತರು, ಸಾಮಾಜಿಕ ಚಟುವಟಿಕೆಯಲ್ಲಿ ಭಾಗಿಯಾಗಿರುವವರು, ಜನಪ್ರತಿನಿಧಿಗಳು ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜಸ್ಟ್